ಎಲ್ಲರಿಗೂ ಶರಣು. ಶೂನ್ಯ ಸಂಪಾದನೆಯ 15ನೇ ಸಂಚಿಕೆಯಾದ ಸಿದ್ದರಾಮೇಶ್ವರರ ಸಂಪಾದನೆಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡುತ್ತೇನೆ. ಆಡದಡೇನು, ಹಾಡಿದಡೇನು, ಓದಿದಡೇನು, ವಿವಿಧ ದಾಸೋಹವಿಲ್ಲದನ್ನಕ್ಕ. ಆಡದೆ ನಮಿದು, ಹಾಡದೆ ತಂತಿ, ಓದದೆ ಗಿಳಿ, ಭಕ್ತಿಯ ಇಲ್ಲದವರನ್ನೊಲ್ಲ ನಮ್ಮ ಕೂಡಲ ಸಂಗಮ ದೇವ. The English translation: what if you dance? What if you sing? What if you read? If there is no Trivida Dasoha? Would not the peacock dance, the string sing, and the parrot read? Those without devotion, Kudala Sangama Deva rejects. ಧನ್ಯವಾದಗಳು. ಈಗ ಶೂನ್ಯ ಸಂಪಾದನೆಯ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ನಾನು ಕಂಟೆಂಟ್ ಶೇರ್ ಮಾಡ್ತೇನೆ. ಹೇಳಿ, ಈಗ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಕಾಣಿಸ್ತಿದೆ ಅಲ್ಲ? ಸ್ಲೈಡ್ ಮೋಡಲ್ ಇದೆ ಅನ್ಸುತ್ತೆ ಇವಾಗ. ಸೊ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು 15ನೆಯ ಆವೃತ್ತಕ್ಕೆ ಬಂದಿದ್ದೇವೆ. ಶೂನ್ಯ ಸಂಪಾದನೆಯಲ್ಲಿ ನಾವು ಇವತ್ತು ಸಿದ್ದರಾಮರ ಸಂಪಾದನೆಯನ್ನ ಮುಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದನ್ನ ಮುಗಿಸ್ಕೊಂಡು ಮುಂದಿನ ಸಂಚಿಕೆಯಿಂದ ನಾವು ಚನ್ನಬಸವಣ್ಣನವರ ಸಂಪಾದನೆಯ ಕಡೆಗೆ ತಿರುಗಬಹುದು. ಹಿಂದಿನ ಬಾರಿಯ ಸಂಚಿಕೆಯಲ್ಲಿ ನಾವು ಸಿದ್ದರಾಮರ ಮತ್ತೆ ಅಲ್ಲಮ ಪ್ರಭುಗಳ ಮಧ್ಯದ ಸಂವಾದವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಕರ್ಮದ ಬಗ್ಗೆ, ಅದರಲ್ಲೂ ಕೂಡ ದೇವಸ್ಥಾನಗಳನ್ನ ಕಟ್ಟಿಸೋದು, ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿಸೋದು, ಇದೆಲ್ಲದರ ಕುರಿತಾದ ವಿಚಾರ ವಿನಿಮಯ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಮುಖ್ಯವಾಗಿ ಯಾವುದೇ ಈ ಎಲ್ಲ ಸಾಧನೆಗಳೇನಿದಾವೆ ಅವೆಲ್ಲವೂ ಕೂಡ ಅಲ್ಲಮ ಪ್ರಭುಗಳ ದೃಷ್ಟಿಯಲ್ಲಿ ಅದು ತಯಾರಿಕೆಗೆ ಬೇಕಾದಂತಹ ಸಾಧನಗಳು. ಇಟ್ ಈಸ್ ಆಲ್ ಅಬೌಟ್ ಪ್ರಿಪರೇಷನ್. ನೀ ಎಲ್ಲ ಯಾವ ಕರ್ಮಯೋಗವನ್ನ ನೀನು ಮಾಡ್ತೀಯಾ, ನೀನು ಭಕ್ತಿ ಯೋಗವನ್ನ ನೀನು ತಗೊಳ್ಳೋ ಹಾಗಿತ್ತು ಅಂತಂದ್ರೆ, ಯೋಗ ಸಾಧನೆಯನ್ನ ಮಾಡೋ ಹಾಗಿತ್ತು ಅಂತಂದ್ರೆ, ಅದು ಅಷ್ಟಾಂಗ ಯೋಗವಿರಬಹುದು, ಬೇರೆ ಬೇರೆ ಯಾವುದೇ ಪ್ರಕಾರದಂತಹ ಯೋಗಗಳನ್ನೆಲ್ಲ ನೋಡಿದರೂ ಕೂಡ ಅಂತ್ಯತಃ ಅದೆಲ್ಲವೂ ಆಗುವುದು ಯಾತಕ್ಕೆ ಅಂತಂದ್ರೆ, ನಮ್ಮ ಚಿತ್ತ ಶುದ್ಧಿಗೋಸ್ಕರವಾಗಿ, ನಮ್ಮ ಅಂತರಂಗ ಶುದ್ಧಿಗೋಸ್ಕರವಾಗಿ. ಆ ಒಂದು ಪಟುತ್ವ ಬಂದ ಮೇಲೆ ನೀನು ಆತ್ಮಜ್ಞಾನದ ಸಾಧನೆಗೆ ನೀನು ತಯಾರಾಗ್ತೀಯ. ಒನ್ಸ್ ಯು ಆರ್ ನೌ ರೆಡಿ ಅಂಡ್ ನೌ ಯು ಗೋ ಆನ್ ಟು ದಟ್ ಪಾತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಆರ್ ಯು ಅನ್ನೋದನ್ನ ಅವರು ಸಿದ್ದರಾಮರಿಗೆ ಮನವರಿಕೆ ಮಾಡಿಕೊಡ್ತಾ ಇರುವಂತಹ ವಿಷಯ ಏನು ಅಂತಂದ್ರೆ, ಮುಖ್ಯವಾಗಿ ಅಲ್ಲಿಯೇ ಸಾಧನೆಯಲ್ಲಿಯೇ ನೀನು ನಿನ್ನನ್ನ ಮರೆತು ಹೋಗ್ಬಿಟ್ಟೆ ಅಂತಂದ್ರೆ, ಎಕ್ಸಾಮ್ ಕಟ್ಟೋದು ಯಾವಾಗ? ಪ್ರಿಪರೇಟರಿ ಎಕ್ಸಾಮೇ ಫೈನಲ್ ಎಕ್ಸಾಮ್ ಅಂತ ಅನ್ಕೊಂಡು ನೀನಿದೀಯಾ? ವಾಟ್ ಎವರ್ ಯು ಆರ್ ಡೂಯಿಂಗ್ ರೈಟ್ ನೌ ಇಸ್ ಜಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಅಷ್ಟೇನೆ. ಫೈನಲ್ ಎಕ್ಸಾಮ್ ಇದೆ. ನೀನ್ ಪ್ರಿಪರೇಟರಿ ಎಕ್ಸಾಮ್ ಪಾಸ್ ಆಗೋದೆ ಅಂತ ಮಾತ್ರಕ್ಕೆ ಫೈನಲ್ ಎಕ್ಸಾಮ್ ಪಾಸ್ ಆಗೋಯ್ತು ಅಂತಲ್ಲ. ಇವಾಗೇನೋ ಕೋವಿಡ್ ಬಂದಿದೆ ಅಂದ್ಬಿಟ್ಟು ಹಾಗೆಲ್ಲ ಶಾರ್ಟ್ ಕಟ್ ಅಲ್ಲಿ ಪಾಸ್ ಮಾಡಿ ಕಳಿಸ್ತಾ ಇದ್ದಾರೆ ಹುಡುಗರನ್ನ. ಬಟ್ ಸ್ಪಿರಿಚುಯಾಲಿಟಿನಲ್ಲಿ, ಆ ಆಧ್ಯಾತ್ಮಿಕ ಪಥದಲ್ಲಿ ಸಾಗುವಾಗ ನಾ ಯಾವಾಗ್ಲೂ ಹೇಳೋ ಹಾಗೆ ಶಾರ್ಟ್ ಕಟ್ಸ್ ಇಲ್ಲ. ಯು ಹ್ಯಾವ್ ಟು, ಕೋವಿಡ್ ಬರ್ಲಿ, ಏನೇ ಬರ್ಲಿ, ಎಂತದ್ದೇ ಬರ್ಲಿ, ಯು ಹ್ಯಾವ್ ಟು ಟೇಕ್ ದ ಫೈನಲ್ ಎಕ್ಸಾಮ್. ಸೊ ಅವರು ಸಿದ್ದರಾಮರಿಗೆ ಹೇಳ್ತಾ ಇರುವಂತಹ ವಿಷಯ ಅದು. ನೀನು ಈ ಎಲ್ಲ ಕೆರೆ ಕಟ್ಟಿಸೋದಾಗಲಿ, ದೇವಸ್ಥಾನಗಳನ್ನ ಕಟ್ಟಿಸೋದಾಗಲಿ, ಇವೆಲ್ಲವೂ ಕೂಡ ನಿನ್ನ ಆತ್ಮ ಸಾಧನೆಗೋಸ್ಕರ ಒಂದು ಹಂತದ ಒಂದು ಸಾಧನವಾಗಿ ಇರಬಹುದು ಅಷ್ಟೇನೆ. ಇಟ್ ಇಸ್ ಜಸ್ಟ್ ಅ ಟೂಲ್. ಯು ಆರ್ ಗೆಟಿಂಗ್ ಲಾಸ್ಟ್ ಇನ್ ಇಟ್. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇರ್ ಇಸ್ ಸಮಥಿಂಗ್ ಹೈಯರ್, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ that you have to strive towards for. What is that beyond? You tell me ಅಂತ ಅಂದ್ಬಿಟ್ಟು ಸಿದ್ದರಾಮರು ಹಿಂದಿನ ಸಂಚಿಕೆಯಲ್ಲಿ ಅದು ಏನದು,
ನೀನೇ ತಿಳಿದುಕೊಳ್ಳ ನಿನ್ನ ಧರ್ಮ ಅಂತ ಅಂದ್ಬಿಟ್ಟು ನೀನ್ ಹೇಳ್ಕೊಡು, ನಿನ್ನ ಸ್ವರೂಪ ಏನು, ನಿನ್ನ ನಿಜ ಏನು. ನಾನು ಇಷ್ಟು ದಿನ ನೀನ್ ಎಲ್ಲದರಲ್ಲೂ ನೀನ್ ಇದ್ದೀಯಾ ಅಂತ ಅನ್ಕೊಂಡು ಅದರ ಒಂದು ಅಭಿವ್ಯಕ್ತಿಯಾಗಿ ನಾನು ಇದೆಷ್ಟೆಲ್ಲವನ್ನ ನಾ ಮಾಡ್ತಾ ಇದ್ದೇನೆ. ಇದೆಷ್ಟು ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ದೀನೋ, 84 ಲಕ್ಷ ಜೀವರಾಶಿಗಳೆಲ್ಲದರಲ್ಲಿಯೂ ನೀನ್ ಇದ್ದೀಯಾ ಅಂತಂದ್ಬಿಟ್ಟು ಅದರ ಅಭಿವ್ಯಕ್ತಿಯಾಗಿ ನಾನು ಇದನ್ನೆಲ್ಲ ಕಟ್ಟಿಸ್ತಾ ಇದ್ದೀನಿ. ಅದರ ಮುಖೇನ ನಾನು ನಿನ್ನನ್ನ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅನ್ನುವುದು ನಿನ್ನ ಮಾತಾಯ್ತು ಅಂತಂದ್ರೆ ಖಂಡಿತ ನಾ ಒಪ್ಕೊಳ್ತೇನೆ. ನೀನು ಕೊಟ್ಟ ಮಣಿಹ ಅದರಿಂದ ಮುಂದೆ ನಿನ್ನ ಸಾಧನೆಗೆ, ಅದು ನಿನ್ನ ಆತ್ಮಜ್ಞಾನದ ಸಾಧನೆಗೆ, ನಿನ್ನ ಜೀವ ಶಿವರ ಏಕತೆಯ ಸಾಧನೆಗೆ ಅದು ಸಂಪೂರ್ಣವಾಗಿ ಸಹಾಯಕವಾಗುವುದಿಲ್ಲ ಅಂತಂದ್ರೆ ಮುಂದೆ ಹೇಗೆ ನೀನೇ ನನಗೆ ದಾರಿಯನ್ನ ತೋರಿಸು ಅಂತ ಹೇಳ್ತಿದ್ದಂತಹ ಸಿದ್ದರಾಮೇಶ್ವರರಿಗೆ ಈಗ ಪ್ರಭುದೇವರ ಈ ಒಂದು ಮಾತು. ದೇಹ ಭಾವವಳಿದಲ್ಲದೆ ಜೀವ ಭಾವವಳಿಯದು, ಜೀವ ಭಾವವಳಿದಲ್ಲದೆ ಭಕ್ತಿ ಭಾವವಳವಡದು, ಭಕ್ತಿ ಭಾವವಳವಟ್ಟಲ್ಲದೆ ಅರಿವು ತಲೆದೋರದು, ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು, ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಅದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿವ ಭೇದವ ತಿಳಿಯಬಲ್ಲಡೆ, ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಕಾಣ ಸಿದ್ದರಾಮಯ್ಯ ಅಂತ ಅಂದ್ಬಿಟ್ಟು ಪ್ರಭುದೇವರ ಇಲ್ಲಿ ಒಂದು ಪ್ರಸ್ತಾವನೆ. ಹಿಂದಿನ ಸರಣಿಯಲ್ಲೂ ಕೂಡ ಪ್ರಾರಂಭದಲ್ಲೇನೆ ಸಿದ್ದರಾಮೇಶ್ವರರ ವಚನದಲ್ಲಿ ನಾವಿದನ್ನ ಕಾಣಬಹುದು. ಕಾಯದ ಜೀವದ ಹೊಲಿಗೆಯ ಸಂದ ಬಿಡಿಸುವ ತಿಳುಹನ್ನು ನೀನು ನನಗೆ ಹೇಳ್ಕೊಡು, ಅದು ನಿಮ್ಮ ಧರ್ಮ ಅಂತಂದ್ಬಿಟ್ಟು ಸಿದ್ದರಾಮರು ಕೇಳ್ಕೊಳ್ತಾರೆ. ಯಾವುದನ್ನೇ ಆಗಲಿ ಮೊದಲು ಶಿಷ್ಯ ಏನನ್ನ ತಿಳ್ಕೊಳ್ಳುವ ಆಸಕ್ತಿಯನ್ನ ಇಟ್ಕೊಂಡಿದ್ದಾನೆ ಅನ್ನೋದು ಫಸ್ಟ್ ಗೊತ್ತಾಗ್ಬೇಕು. ಸಮರ್ಥನಾದಂತಹ ಗುರು, ಸಮರ್ಥರಾದಂತಹ ಜಂಗಮರು, ಆ ಶಿವೈಕ್ಯ ಭಾವವನ್ನ ಸಾಧಿಸಿದಂತವರು ಪ್ರತಿಯೊಬ್ಬರೂ ಕೂಡ ಮೊದಲು ಆ ಶಿಷ್ಯನ ಅರ್ಹತೆಯನ್ನ ಫಸ್ಟ್ ಪರಾಂಬರಿಸಬೇಕು. ಹೌ ರೆಡಿ ಆರ್ ಯು ಟು ರಿಸೀವ್ ವಾಟ್ ಐ ವಾಂಟ್ ಟು ಗಿವ್? ಡು ಯು ಹ್ಯಾವ್ ದ ಕೆಪಬಿಲಿಟಿ ಟು ರಿಸೀವ್ ವಾಟ್ ಐ ವಾಂಟ್ ಟು ಟೀಚ್ ಯು? ಅಡ್ವಾನ್ಸ್ಡ್ ಆಲ್ಜಿಬ್ರಾ ನಾನು ಹೇಳ್ಕೊಡ್ತೀನಿ ಅಂತಂದ್ರೆ ಬೇಸಿಕ್ ಆಲ್ಜಿಬ್ರಾ ಬರುತ್ತಾ ಅನ್ನೋದು ಗೊತ್ತಿರಬೇಕು. ಬೇಸಿಕ್ ಆಲ್ಜಿಬ್ರಾನೇ ಬಂದಿಲ್ಲ ಅಂತಂದ್ರೆ ನಾನು ಅಡ್ವಾನ್ಸ್ಡ್ ಆಲ್ಜಿಬ್ರಾ ನಿನ್ಗೆ ಹೇಳ್ಕೊಟ್ರೆ ಅದರಿಂದ ಏನ್ ಪ್ರಯೋಜನನೂ ಇರೋದಿಲ್ಲ. ಸೊ ಪ್ರಭುದೇವರು ಇಲ್ಲಿ ಒಂದೊಂದಾಗಿ ಅದಕ್ಕೆ ಬೇಕಾದಂತಹ ಸಾಧನೆಗಳು ಯಾವ ತರ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲು ದೇಹ ಭಾವವಳಿದಲ್ಲದೆ ಜೀವ ಭಾವವಳಿಯದು. ನಾನು ಈ ದೇಹ, ಈ ದೇಹದೊಂದಿಗೆ ನೀನು ನಿನ್ನನ್ನ ಐಡೆಂಟಿಫೈ ಮಾಡ್ಕೊಳ್ತಿರೋ ತನಕ ನೀನು ಜೀವ ಭಾವದಲ್ಲಿಯೇ ಇರ್ತೀಯ. ಆ ಜೀವ ಭಾವ ನಾನು ತೃಣ ಮಾತ್ರ, ಆಣವ, ಮಾಯಿಯ, ಕಾರ್ಮಣ, ಆ 3 ಮಲಗಳನ್ನ ಹೊದ್ದುಕೊಂಡು ಇರುವಂತಹ ಆ ಜೀವಿಯಾಗಿಯೇ ನೀನು ಇರುವ ಹಾಗಿತ್ತು ಅಂತಂದರೆ ದೇಹದೊಂದಿಗೆ, ನಿನ್ನ ಬುದ್ಧಿಯೊಂದಿಗೆ, ನಿನ್ನ ಮನಸ್ಸಿನೊಂದಿಗೆ ಯು ಆರ್ ಗೋಯಿಂಗ್ ಟು ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಆ ಜೀವ ಭಾವ ಒಳಿಬೇಕು ಅಂತಂದ್ರೆ ನಾನು ಈ ದೇಹ ಅನ್ನೋದು ಫಸ್ಟ್ ಬಿಡಬೇಕು. ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು, ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳಬಡದು. ಎಲ್ಲಿ ತನಕ ನಾನು ಈ ದೇಹ, ಈ ಜೀವ and I am confined to this body ಅನ್ನೋದು ಎಲ್ಲಿ ತನಕ, as long as you are limiting yourself with all of these concepts that you have in your mind, all of these belief systems that you have in your mind, you are not ready to become a bhakta. ಪಿಂಡ ಸ್ಥಳ, ಪಿಂಡಜ್ಞಾನ ಸ್ಥಳ, ಪ್ರತಿಯೊಂದರಲ್ಲೂ ನಾವು ಷಟ್ಸ್ಥಳ ಸಿದ್ಧಾಂತಗಳನ್ನೆಲ್ಲ ನೋಡುವಾಗ ಪ್ರತಿ ಬಾರಿ ಅವ್ರು ಅದರಿಂದನೇ ಶುರುವಾಗೋದು ಯಾವಾಗ ಅಂತಂದ್ರೆ ಜೀವ ಭ್ರಾಂತಿ ನಿರಸನ ಸ್ಥಳ, ಸಂಸಾರ ಹೇಯ ಸ್ಥಳ. ಹೀಗೆ ಪ್ರತಿಯೊಂದನ್ನು ಆ ಎಲ್ಲ ಆವರಣಗಳನ್ನೆಲ್ಲ ಕಳಚ್ಕೋತಾ ಈ ಜೀವ ನಾನಲ್ಲ ಅನ್ನೋದು ನಿನಗೆ ಮೊದಲು ಅದರ ಅಟ್ಲೀಸ್ಟ್ ಆ ಒಂದು ಭಾನ, ಇಫ್ ಯು ಅಟ್ಲೀಸ್ಟ್ ಗೆಟ್ ಅನ್ ಐಡಿಯಾ ದಟ್ ಯು ನೋ ವಾಟ್, I am something beyond this body, these limited identities that I have.
ಆಗ ಯು ಆರ್ ರೆಡಿ ಟು ಬಿಕಮ್ ಅ ಡಿವೋಟಿ. ಆ ಭಕ್ತಿಯ ಭಾವ ನಿನ್ನೊಳಗಡೆ ಬೀಜಾಂಕುರವಾಗುವುದಕ್ಕೆ ನೀನು ತಯಾರಾಗಿದ್ದೀಯಾ? ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳಬಡದು. ಭಕ್ತಿ ಭಾವ ಒಳಬಟ್ಟಲ್ಲದೆ ಅರಿವು ತಲೆದೋರದು. ಎಲ್ಲಿಯ ತನಕ ನಿನಗೆ ಆ ಭಕ್ತಿ ಅನ್ನೋದು ಹಸನಾಗಿ ಒಳಗಡೆ ಬೆಳೆದಿಲ್ಲ ಅಂತಂದರೆ ನಿಜವಾದ ಜ್ಞಾನ ನಿನ್ನಲ್ಲಿ ಇನ್ನ ಉದಿಸೋದಕ್ಕೆ ನೀನು ತಯಾರಿಲ್ಲ ಅಂತ ಅಂದ್ಬಿಟ್ಟು. ಭಕ್ತಿ ಮೂಲವಾಗಿ ಇರುವಂಥದ್ದು ಎಲ್ಲದಕ್ಕೂ. ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ ಮೊಟ್ಟ ಮೊದಲು ಬೇಕಾದದ್ದಂತೂ ಭಕ್ತಿ. ಆ ಭಕ್ತಿ ಆತ್ಮದ ವಿಷಯವಾಗಿಯೂ ಇದ್ದರೂ ಕೂಡ ಭಕ್ತಿಯೇ. ನನ್ನನ್ನು ನಾನು ತಿಳ್ಕೊಳ್ಬೇಕು ಎಂಬತಕ್ಕಂತಹ ಆ ಆಸ್ಥೆನೇ ಅದು ಭಕ್ತಿಯೇ. ಭಕ್ತಿ ಅಂದ ಮಾತ್ರಕ್ಕೆ ನಾನು ಯಾವುದೋ ಒಂದು ದೇವರನ್ನ ಇಟ್ಟುಕೊಂಡು ದೇವರಿಗೆ ಮಾಡುವಂತಹದ್ದೇ ಭಕ್ತಿ ಅಂತೇನಿಲ್ಲ. ಆ ಶ್ರದ್ಧೆ, ಜ್ಞಾನದ ಬಗೆಗಿನ ಪ್ರೀತಿಯೇ ಭಕ್ತಿ. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಆ ಜ್ಞಾನ ನಿನಗೆ ಬರುವ ತನಕ ಈ ಎಲ್ಲ ಕುರುಹು ಅಂತಾರೆ ದ್ಯೋತಕ ಅಂತ ಏನಿದೆ ಎಲ್ಲ, ಎವ್ರಿಥಿಂಗ್ ದಟ್ ಈಸ್ ಎಕ್ಸ್ಟರ್ನಲ್ ಈಸ್ ಅಟ್ ದ ಎಂಡ್ ಆಫ್ ದ ಡೇ ಸಿಂಬಾಲಿಸಮ್. ನಿಮ್ಮ ದೇವಸ್ಥಾನಗಳಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ದೇಗುಲ ಏನಿದೆ, ದೇವರ ಮನೆ ಏನಿದೆ, ನೀವು ದೇವಸ್ಥಾನಕ್ಕೆ ಹೋಗಿ ಮಾಡುವ ವಿಗ್ರಹಾರಾಧನೆಯಿಂದ ಹಿಡಿದು ಇಷ್ಟಲಿಂಗದ ಪೂಜೆ ಒಳಗೆ ಎಲ್ಲವೂ ಕೂಡ ಸಿಂಬಾಲಿಕ್. Once you get the true awareness, you understand the symbolism and it melts away. ಇದೆಲ್ಲದರ ಹಿಂದಿನ ಯಾವ ಆ ತತ್ವ ಇದೆ, ಆ ಸಚ್ಚಿದಾನಂದ ಘನ, ಇದೆಲ್ಲದರ ಹಿಂದಿದ್ದು ಇದೆಲ್ಲಕ್ಕೂ ಪರ್ಯಾಯವಾಗಿ ಯಾವುದಿದೆ, ಅದರ ಅರಿವು ಬಂದ ನಂತರ ಇದೆಲ್ಲದರ ಇತಿಮಿತಿಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಹೋಗುತ್ತೆ. ನಾವು ಎಲ್ಲಿ ತನಕ ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲೇ ಇರ್ತೀವಿ, ಪಾಸ್ ಆಗೋ ತನಕ. ಅದಾದ್ಮೇಲೆ ಇಲ್ಲ ನಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಕೂತಿರ್ತೀನಿ ಅಂತಂದ್ರೆ ಇಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಾದ್ಮೇಲೆ ಇಟ್ ಇಸ್ ಆಲ್ರೆಡಿ ಅಸ್ಯೂಮ್ ದಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹ್ಯಾಸ್ ಬೀನ್ ಪಾಸ್ಡ್ ಅಂತ ಅಂದ್ಬಿಟ್ಟು. ಆ ಜೀವ ಶಿವೈಕ್ಯದ ಸಾಧನೆ ಮಾಡಿ ಆದ ನಂತರ ಇದೆಲ್ಲವೂ ಕೂಡ ಇದರ ಇತಿಮಿತಿಗಳು ತಿಳಿದು ಹೋಗಿ ಅದಲ್ಲಲ್ಲಿಗೆ ಕರಗಿ ಹೋಗುತ್ತದೆ. ಹಾಗಂದ ಮಾತ್ರಕ್ಕೆ ಅದನ್ನೆಲ್ಲ ಬಿಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಯೂಸ್ ಇಟ್ ಅಂಡ್ ದೆನ್ ಗೋ ಬಿಯಾಂಡ್ ಇಟ್. ಅದನ್ನ ಮೀರಬೇಕು. ಕುರುಹು ನಷ್ಟವಾಗದು. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಎಲ್ಲಿ ತನಕ ನಾವು ಆ ಸಾಧನಕ್ಕೆ ಅಂಟುಕೊಂಡಿರ್ತೀವೋ ಮಾಯಾಬದ್ಧರಾಗಿಯೇ ಇರ್ತೇವೆ. ಅದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿವ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಕಾಣ ಸಿದ್ದರಾಮಯ್ಯ. ನೀನು ಆ ಸಚ್ಚಿದಾನಂದ ಘನದ ನಿಜವನ್ನ, ನಿನ್ನ ನಿಜ ಸ್ವರೂಪ ಮತ್ತೆ ಆ ಸಚ್ಚಿದಾನಂದ ಘನದ ಏಕತೆಯನ್ನ ನೀನು ನಿಜವಾಗಿಯೂ ತಿಳಿಯಬೇಕಂದರೆ ಈ ಕಾಯ ಜೀವದ ಈ ಸಂದು ಏನಿದೆ, ದಿಸ್ ಕಾಂಪ್ಲೆಕ್ಸ್ ಆಫ್ ದಿ ಐಡೆಂಟಿಫಿಕೇಶನ್ ವಿತ್ ದ ಜೀವ, ದಿಸ್ ಬಾಡಿ ಅಂಡ್ ಆಲ್ ದಿ ಆಟ್ರಿಬ್ಯೂಟ್ಸ್ ಅಸೋಸಿಯೇಟೆಡ್ ವಿತ್ ಇಟ್, ಅದೆಲ್ಲವನ್ನ ನೀನೇ ಬಿಡಿಸ್ಕೊಳ್ಬೇಕು. ಯಾರಿಂದಲೋ ಇನ್ಯಾರಿಂದಲೋ ಆಗುವಂತಹದ್ದಲ್ಲ. ಯು ಆರ್ ದ ಒನ್ ಹೂ ಹ್ಯಾಸ್ ಟು ಡೂ ದಿಸ್. ಹಾಗಂದಾಗ ಸಿದ್ದರಾಮ ದೇವರ ಪ್ರಸ್ತಾವ ಇದಕ್ಕೆ ಬರುವಂತಹದ್ದು. ನೀರು ಕ್ಷೀರದ ಸಂದುಗಳ ಹಂಸೆ ಬಿಚ್ಚಬಲ್ಲುದು ನೋಡಯ್ಯ. ದೇಹದ ಜೀವದ ಸಂದ ನೀವು ಬಿಚ್ಚಬಲ್ಲಿರಲ್ಲದೆ ನಾನೆತ್ತಬಲ್ಲೆನಯ್ಯ. ನೀವಿಕ್ಕಿದ ತೊಡಕ ಬಿಡಿಸಬಾರದು, ನೀವು ಬಿಡಿಸಿದ ತೊಡಕ ನಿಕ್ಕಬಾರದು. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನೇ ಎನ್ನ ಕಾಯದ ಜೀವದ ಹೊಲಿಗೆಯ ಬಿಡಿಸ ನಿಮ್ಮ ಧರ್ಮ. ಸಿದ್ದರಾಮರಿಗೆ ಈಗಲೂ ಕೂಡ ಕಷ್ಟವಾಗ್ತಾ ಇದೆ. ಹಂಸ ಕ್ಷೀರ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು, ಕೇಳಿರ್ಬಹುದು. ಏನಂತಂದ್ರೆ ಹಾಲು ಮತ್ತೆ ನೀರನ್ನ ಬೆರೆಸ್ಬಿಟ್ಟು ಹಂಸದ ಮುಂದೆ ಇಟ್ಟರೆ ಆ ಹಂಸ ಹಾಲನ್ನ ಮಾತ್ರ ತಗೊಳುತ್ತೆ, ನೀರನ್ನ ಬಿಟ್ಟು ಬಿಡತ್ತೆ ಅಂತಂದ್ಬಿಟ್ಟು. ಆ ರೀತಿ ಆ ಹಂಸದಲ್ಲಿ ಅಂದ್ರೆ ಇಲ್ಲಿನ ದ್ಯೋತಕ ಏನು ಅಂದ್ರೆ ಹಂಸ ಅಷ್ಟು ಶುದ್ಧವಾದಂತಹ ಒಂದು ತತ್ವ ಜೀವ.
ಹಂಸ ಕ್ಷೀರ ನ್ಯಾಯದಲ್ಲಿ ಆ ರೀತಿ ನೀರು ಹಾಲನ್ನ ಬೆರೆಸ್ಬಿಟ್ಟು ಕೊಟ್ರೆ ಅದಕ್ಕೆ ಹಾಲನ್ನ ಮಾತ್ರ ಹೀರ್ಕೊಂಡು ನೀರನ್ನ ಬಿಡುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವುದು ಸಾರವಾಗಿದೆಯೋ ಅದನ್ನ ತಗೊಂಡು ಅಸಾರವಾದದ್ದನ್ನ ಬಿಡುವಂತಹದ್ದು. ಆ ರೀತಿ ನೀರು ಕ್ಷೀರದ ಸಂದುಗಳ, ಆ ನೀರು ಮತ್ತೆ ಕ್ಷೀರ, ನೀರು ಮತ್ತೆ ಹಾಲಿನ ಬೆರಕೆ ಏನಿದೆ ಅದನ್ನ ಸರಿಯಾದ ರೀತಿನಲ್ಲಿ ವಿಂಗಡಿಸುವಂತಹ ಆ ಕ್ಷಮತೆ ಹಂಸಕ್ಕಿದೆಯಲ್ಲದೆ, ಆ ರೀತಿ ದೇಹ ಮತ್ತೆ ಜೀವಭಾವದ ಈ ಒಂದು ಗಂಟೇನಿದೆ, ಆ ಗಂಟನ್ನ ಬಿಡಿಸುವಂತಹ ಶಕ್ತಿ ನಿನ್ನಲ್ಲಿದೆ. ನಾನೆತ್ತಬಲ್ಲೆನಯ್ಯ, ನೀವಿಕ್ಕಿದ ತೊಡಕ ಬಿಡಿಸಬಾರದು. ಈ ಒಂದು ಮಾಯಾಪಾಶ ಏನ ಹರಡಿದೆ ಅದು ನೀನಿಟ್ಟದ್ದು, ನಿನ್ನ ಸೃಷ್ಟಿ, ನಿನ್ನಿಂದಲಾದದಿದೆಲ್ಲವೂ ಕೂಡ. ನೀನಿಕ್ಕಿದ ತೊಡಕ ಬಿಡಿಸಬಾರದು, ಬಿಡಿಸೋದಕ್ಕಾಗುವಂಥದ್ದಲ್ಲ ಇದು. ನೀವು ಬಿಡಿಸಿದ ತೊಡಕ ನಿಕ್ಕಬಾರದು. ನೀವೊಂದು ಸತಿ ಆ ಕ್ಲಾರಿಫಿಕೇಶನ್, ಆ ಕ್ಲಾರಿಟಿ, ಆ ಜ್ಞಾನವನ್ನ, ವಿವೇಕವನ್ನ ನೀನು ನನ್ನ ಮನಸ್ಸಿನಲ್ಲಿ ತುಂಬಿಬಿಟ್ಟೆ ಅಂತಂದರೆ, ಆ ಗಂಟನ್ನ ನೀನು ಒಂದ್ಸತಿ ಬಿಡಿಸ್ಬಿಟ್ಟೆ ಅಂತಂದ್ರೆ ಅದು ಮತ್ತೆ ಗಂಟು ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸುಟ್ಟ ಹಾಗಾಗೋಗುತ್ತೆ. ಹಗ್ಗವನ್ನ ಸುಟ್ಟಾದ ಮೇಲೆ ಬೂದಿ ಹಗ್ಗದ ರೂಪದಲ್ಲಿಯೇ ಇದ್ದರೂ ಕೂಡ ಅದರಿಂದ ಏನು ಪ್ರಯೋಜನ ಆಗುವಂತದ್ದಲ್ಲ. ಹಗ್ಗದಿಂದ ಏನು ಕಟ್ಟಕ್ಕಾಗೋದಿಲ್ಲ, ಮಾಡಕ್ಕಾಗೋದಿಲ್ಲ. ನೋಡ್ಲಿಕ್ಕೆ ಹಗ್ಗದ ತರ ಇರುತ್ತೆ ಅಷ್ಟೇನೆ. ಇಟ್ ಇಸ್ ಆಫ್ ನೋ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್. ನೀವು ಬಿಡಿಸಿದ ತೊಡಕ ನಿಕ್ಕಬಾರದು. ಒಂದ್ಸತಿ ನೀನ್ ಬಿಡಿಸ್ಬಿಟ್ರೆ ಅದು ಮತ್ತೆ ಕಟ್ಕೊಳ್ಳುವಂಥದ್ದಲ್ಲ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನೇ ಎನ್ನ ಕಾಯದ ಜೀವದ ಹೊಲಿಗೆಯ ಬಿಡಿಸ ನಿಮ್ಮ ಧರ್ಮ. ನೀನೇ ನನಗೆ ಹೇಳ್ಕೊಡು, ಇದನ್ನ ಹೇಗೆ ಬಿಡಿಸ್ಕೊಳ್ಳೋದು. ಯು ಹ್ಯಾವ್ ಟು ಟೀಚ್ ಮಿ. ಅದಕ್ಕೆ ಪ್ರಭುದೇವರ ಉತ್ತರ, ಕಾಯದ ಕಳವಳ ಕಾಣೆನಂದಲ್ಲಿಯೇ ತಪ್ಪಿತ್ತು, ಜೀವದ ದುಷ್ಕೃತಿ ದೂರವೆಂದಲ್ಲಿಯೇ ಅಳಿಯಿತ್ತು. ಕಾಯ ಜೀವವೆಂಬ ಸೂತಕ ನಿರ್ಮಳವಾದಲ್ಲಿಯೇ ಅಳಿಯಿತ್ತು. ಗುಹೇಶ್ವರನೆಂಬ ಲಿಂಗವನರಿಯಬೇಕಾದಡೆ ನಿನ್ನ ಒಳಗ ತೊಳೆದು ನೋಡ ಸಿದ್ದರಾಮಯ್ಯ, ಚಿತ್ತಶುದ್ಧಿಯ ಮಾರ್ಗ. ನೀನು ನೀನು ದೇಹದ ಜೊತೆಗೆ ನಿನ್ನನ್ನ ನೀನು ಸಮೀಕರಿಸಿಕೊಂಡಿರೋದ್ರಿಂದ ಈ ಎಲ್ಲ ಕಳವಳಗಳು ನಿನ್ನನ್ನ ಕಾಡ್ತಾ ಇದೆ, ಈ ಎಲ್ಲ ಕನ್ಫ್ಯೂಷನ್ ಬರ್ತಾ ಇದೆ. ಆ ದೇಹವನ್ನೇ, ಆ ಕಾಯದ ಕಳವಳ, ಅದರ ಕಡೆ ಗಮನವೇ ಹೋಗೋದಿಲ್ಲ. ಅದು ನಾನಲ್ಲ ಅಂತ ನಿನಗೆ ನೀನೇ ಅರಿವಾದ ತಕ್ಷಣ ಆ ಎಲ್ಲ ಕನ್ಫ್ಯೂಷನ್ಸ್ ಹೊರಟು ಹೋಗುತ್ತೆ. ಜೀವದ ದುಷ್ಕೃತಿ ಎಲ್ಲಿಯ ತನಕ ನೀನು ಜೀವದ ಜೊತೆಗೆ ನಿನ್ನನ್ನ ನೀನು ಹೊಂದಿಸ್ಕೊಂಡಿದ್ದೀಯೋ, ಅದರೊಂದಿಗೆ ಏಕೀಕರಿಸಿಕೊಂಡಿದ್ದೀಯೋ, ಅದೇ ನಾನು ಅಂತ ನೀನ್ ಎಲ್ಲಿ ತನಕ ಅಂದುಕೊಂಡಿದ್ದೀಯೋ, ಇದೆಲ್ಲ ಉಂಟು. ಇದೆಲ್ಲ ನಾನಲ್ಲ ಅಂತ ನಿನ್ನ ಮನಸ್ಸಿಗೆ ಅದು ತಿಳಿದ ತಕ್ಷಣ, ಆ ಅರಿವು ಬಂದ ತಕ್ಷಣ ಅದು ಎಲ್ಲ ಹೊರಟೋಗುತ್ತೆ. ಇವಾಗ ನನ್ನ ಹತ್ರ ಫೋನ್ ಇದೆ, ಐ ಹ್ಯಾವ್ ದಿಸ್ ಫೋನ್ ಅಂಡ್ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತೇನೆ ಅಥವಾ ಬ್ಯಾಗ್ ಅಲ್ಲೆಲ್ಲೋ ಇಟ್ಕೊಂಡಿರ್ತೇನೆ. ನಾನು ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀನಿ, ಮರ್ತು ಹೋಗಿದ್ದೆ ನಂಗೆ. ಅಂಡ್ ಸಡನ್ಲಿ ಐ ಆಮ್ ಲೈಕ್, ಫೋನ್ ಕಳೆದೋಯ್ತು, ಎಲ್ಲೋ ಫೋನ್ ಕಳೆದೋಗಿದೆ, ಎಲ್ಲೋ ಫೋನ್ ಕಳೆದೋಗಿದೆ. ಹುಡ್ಕೋದು 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 ಕಡೆಗೆ ಬೈ ಚಾನ್ಸ್ ಐ ಲುಕ್ ಅಟ್ ದ ಬ್ಯಾಗ್ ಅಂಡ್ ಐ ಫೈಂಡ್ ಮೈ ಫೋನ್. ಕಳೆದೋಗಿತ್ತು ಅನ್ಕೊಂಡಿದ್ದೆ, ಇಲ್ಲೇ ಇದೆ. ಕಳೆದೋಗಿದ್ದದ್ದು ಎಲ್ಲಿ? ನನ್ ಮನಸ್ಸಿನಲ್ಲಿ ಕಳೆದೋಗಿತ್ತು. ನಿಜವಾಗಿಯೂ ಕಳೆದೋಗಿತ್ತಾ? ಇಲ್ಲ, ನನ್ನ ಬ್ಯಾಗಲ್ಲೇ ಇದೆ. ಅದು ಕಳೆದೋಗಿದ್ದದ್ದು ಅಂತ ನನ್ನ ಮನಸ್ಸಿನಲ್ಲಿ ಅದು ಇರೋ ತನಕ ಇಟ್ ವಾಸ್ ಅ ವೆರಿ 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 ರಿಯಲಿಸ್ಟಿಕ್ ಐಡಿಯಾ ದಟ್ ಐ ಹ್ಯಾಡ್. ಇಟ್ ವಾಸ್ ಅ ವೆರಿ ರಿಯಲ್ ಫೀಲಿಂಗ್. ಬಟ್ ವಾಸ್ ಇಟ್ ಟ್ರೂ? ಇಟ್ ವಾಸ್ ನಾಟ್. ಆ ರೀತಿ ಒಂದು ಸತಿ ಅದು ಕಂಡ ತಕ್ಷಣ ದಟ್ ಹೋಲ್ ಐಡಿಯಾ ವ್ಯಾನಿಷಸ್. ನೀನ್ ಎಲ್ಲಿ ತನಕ ನೀನು ಜೀವ 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 ಅಂತ ಅನ್ಕೋತಾ ಇದೀಯ, ಆ ಜೀವ ನಾನಲ್ಲ ಅನ್ನುವ ಅರಿವು ನಿನ್ನಲ್ಲಿ ಬಂದ ತಕ್ಷಣ ಈ ಏನೆಲ್ಲ ಕನ್ಫ್ಯೂಷನ್ ಇದೆ ಅದೆಲ್ಲ ಅಲ್ಲಲ್ಲಿಯೇ ಕರಗಿ ಹೋಗುತ್ತೆ. ಇಟ್ ಜಸ್ಟ್ ವ್ಯಾನಿಷಸ್ ಲೈಕ್ ದ್ಯಾಟ್. ಸೊ ಜೀವದ ದುಷ್ಕೃತಿ ದೂರವೆಂದಲ್ಲಿಯೇ ಅಳಿಯಿತು,
ಕಾಯ ಜೀವವೆಂಬ ಸೂತಕ ನಿರ್ಮಳವಾದಲ್ಲಿಯೇ ಅಳಿಯಿತು. ಈ ಎಲ್ಲ ಆಲ್ ಆಫ್ ದೀಸ್ confusions and delusional thoughts that you have, these ideas of like the impurity that you have, all of that will wash away when ನಿನ್ನ ಒಳಗ ತೊಳೆದು ನೋಡ ಸಿದ್ದರಾಮಯ್ಯ. ನಿನ್ನ ಚಿತ್ತ ಶುದ್ಧಿಯಾದ ತಕ್ಷಣವೇ ನಿನಗೆ ಇದೆಲ್ಲವೂ ಕೂಡ ಕಳೆದುಕೊಳ್ತಾ ಹೋಗುತ್ತೆ, ತಾನಾಗಿಯೇ ಎಲ್ಲ ತೊಳೆದು ಹೋಗುತ್ತೆ. ನಿನ್ನ ಚಿತ್ತಶುದ್ಧಿಯನ್ನ ನೀನು ಮಾಡ್ಕೋ ಸಿದ್ದರಾಮ ಅಂತ ಅಂದ್ಬಿಟ್ಟು. ಆಗ ಓಕೆ, ಚಿತ್ತಶುದ್ಧಿಯನ್ನ ನಾ ಮಾಡಿಕೊಳ್ತೇನೆ. ಹೇಗೆ? ಅಯ್ಯ, ಮನ ರಜದ ಮಣ್ಣ ಕಳೆದು ಉದಯ ಶಾಂತಿ ಯುದಕದಲ್ಲಿಕ್ಕಿ ತೆಗೆವೆನಯ್ಯ. ಅಯ್ಯ, ಮನ ರಜದ ಮಣ್ಣ ಕಳೆದು ಉದಯ ಶಾಂತಿ ಯುದಕದಲ್ಲಿಕ್ಕಿ ತೆಗೆವೆನಯ್ಯ. ಜಳಕವನೆ ಮಾಡಿ ಯೋಗ ಕಂಪನಿಕ್ಕಿ ಹೊದೆವೆನಯ್ಯ. ಅದನೊಂದೆಡೆಗೆ ತಂದು ಬಟ್ಟ ಗಾಣದಳಿಕ್ಕಿ ಹಿಳಿವೆನಯ್ಯ. ಹಿಳಿದ ರಸದ ಕಂಪ ತೊಡೆವ ಒಡೆಯ ನೀನೇ ಕಪಿಲ ಸಿದ್ಧ ಮಲ್ಲಿನಾಥ. ನನ್ನ ಚಿತ್ತಶುದ್ಧಿಯನ್ನ ನಾ ಮಾಡ್ಕೊಳ್ತೇನೆ, ನನ್ನ ಮನಃಶುದ್ಧಿಯನ್ನ ನಾ ಮಾಡ್ಕೊಳ್ತೇನೆ. ಹೇಗೆ ಮಾಡ್ತೇನೆ? ನನ್ನ ಮನಸ್ಸಿನ ಈ ಕೊಳೆ ಏನಿದೆ, ಈ ಮಣ್ಣು, ರಜದ ಮಣ್ಣೇನಿದೆ, ರಜೋಗುಣದ ಈ ಎಲ್ಲ ಕಲ್ಮಶಗಳು ಏನಿದೆ, ಅದೆಲ್ಲವನ್ನ ಕಳೆದು ಸಾತ್ವಿಕವಾದಂತಹ ಸ್ಥಿತಿಗೆ ನನ್ನ ಮನಸ್ಸನ್ನ ತೆಗೆದುಕೊಂಡು ಹೋಗ್ತೇನೆ. ಸತ್ವ ಗುಣೋನ್ನತಿಗೆ ನಾನು ನನ್ನ ಮನಸ್ಸನ್ನ ತಗೊಂಡು ಹೋಗ್ತೇನೆ. ಶಾಂತಿ ಯುದಕದಲ್ಲಿಕ್ಕಿ ತೆಗೆವೆನಯ್ಯ. ಆ ನೀರಿನಲ್ಲಿ ನಾನು ಅದ್ದಿ ಮಣ್ಣು ಹೋಗೋ ತನಕ ನನ್ನ ಮನಸ್ಸನ್ನ ಆ ಸತ್ವ ಗುಣೋನ್ನತಿಯ ಆ ನೀರಿನಲ್ಲಿ ನಾನು ಅದ್ದಿ ತೆಗಿತೇನೆ. ಜಳಕವನೆ ಮಾಡಿ ಯೋಗ ಕಂಪನಿಕ್ಕಿ ಹೊದೆವೆನಯ್ಯ. ಈ ಮನಸ್ಸನ್ನ ಆ ರೀತಿ ಸತ್ವದಲ್ಲಿ ನಾನು ಅದ್ದಿ ತೊಳೆದು ಯೋಗವನ್ನ ಸಾಧಿಸಿ ಅದರ ಕಂಪನಿಕ್ಕಿ ಹೊದೆವೆನಯ್ಯ. ಆ ಮನಸ್ಸನ್ನ ಮತ್ತೆ ಆ ರೀತಿ ನನ್ನ ಮನಸ್ಸನ್ನ ನಾ ಹೊದ್ದುಕೊಳ್ತೇನೆ. ಅದನ್ನೊಂದೆಡೆಗೆ ತಂದು ಅದನ್ನ ಒಂದು ಕಡೆಗೆ ಏಕನಿಷ್ಠವಾಗಿ ಮನಸ್ಸನ್ನ ಏಕಾಗ್ರ ಚಿತ್ತದಿಂದ ಇಟ್ಟು ಗಾಣದಲ್ಲಿಕ್ಕಿ ಹಿಳಿವೆನಯ್ಯ. ಯಾವ ಗಾಣ? ಆ ಮನಸ್ಸು ನಿನ್ನ ಮುಖವಾಗಿ ಇಟ್ಟು ನಿನ್ನ ಸಾಧನೆಯ ಗಾಣದಲ್ಲಿ, ನಿನ್ನನ್ನ ಅರಿವಂತಹ ಗಾಣದಲ್ಲಿ ಆ ಮನಸ್ಸನ್ನ ಇಟ್ಟು ಹಿಂಡಿ ಆಗ ಅದರಿಂದ ಒಸರಿಸುವಂತಹ ಆ ರಸ ಏನಿದೆ, ಆ ರಸದ ಕಂಪ ತೊಡೆವ ಒಡೆಯ ನೀನೆ. ಆ ರೀತಿ ನನ್ನ ಚಿತ್ತಶುದ್ಧಿಯನ್ನ ಮಾಡಿ ಅದನ್ನ ತೊಳೆದು ಅದರಿಂದ ಯಾವ ರಸವನ್ನ ಹಿಡಿದ ರಸ, ಹಿಂಡಿ ತೆಗೆದ ರಸದ ಕಂಪ, ಅದರ ಆ ಒಂದು ರುಚಿ ಏನಿದೆ, ಅದೆಲ್ಲವೂ ಸಲ್ಲುವುದು ಯಾರಿಗೆ? ನಿನಗೆ. ಆ ರೀತಿ ನನ್ನ ಮನಸ್ಸನ್ನ ನಾನು ತೊಳೆದು ನಿನಗೆ ನಾನು ಅದನ್ನ ಸಮರ್ಪಿಸ್ತೇನೆ ಅಂತ ಹೇಳುವಾಗ ಪ್ರಭುದೇವರು ಅಲ್ಲಿಗೆ ನೆಕ್ಸ್ಟ್ ಕ್ವೆಶ್ಚನ್ ಅವ್ರಿಗೆ, ಸಿದ್ದರಾಮರಿಗೆ, ಹೌದಾ ಹಾಗೆಲ್ಲ ಮಾಡ್ತೀಯಾ? ಸರಿ. Then think about this again and again. You challenge, you check their knowledge, and then you challenge them again. And now is the challenge. ಪ್ರಭುದೇವರು ಹೇಳುವಂಥದ್ದು, ಯೋಗ ವಿಯೋಗವೆಂಬ ಹೊಲಬ ಬಲ್ಲವನಾರನೂ ಕಾಣೆ, ನವನಾಳದ ಸುಳುಹ ತಿಳಿದೆಹನೆಂಬುದು ಯೋಗವಲ್ಲ. 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಲುಕಿದೆವೆಂಬುದು ಯೋಗವಲ್ಲ. ಬಹಿರಂಗವೆಂಬಡೆ ಕ್ರಿಯಾರಹಿತ, ಅಂತರಂಗವೆಂಬಡೆ ವಾಂಗ್ಮನಾತೀತ. ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ ಕಾಣ ಸಿದ್ದರಾಮಯ್ಯ. ಯೋಗದಿಂದ ನಾನು ಇದೆಲ್ಲವನ್ನ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯೋಗ ಎಲ್ಲಿ ತನಕ? ಹಿಂದೆ ಕೂಡ ನಾ ಹೇಳಿದ್ದೆ, ಚಿತ್ತವೃತ್ತಿ ನಿರೋಧ, ಒನ್ ಆಫ್ ದ ಡೆಫಿನಿಷನ್ಸ್. ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತವೇ ಇಲ್ಲ ಅಂತಂದ್ರೆ ನಿರೋಧಿಸ್ಕೊಳ್ಳೋದು ಏನಿದೆ? ನೀನು ಆತ್ಮೈಕ ಭಾವದ ಆ ಜೀವ ಶಿವೈಕ್ಯ ಭಾವಕ್ಕೆ ಹೋಗಿ ಆದ ಮೇಲೆ ನಿನ್ನ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕರಗಿ ಹೋದ ಮೇಲೆ ಯೋಗ ಎಲ್ಲಿಂದ ಬಂತು? ಯೋಗ ವಿಯೋಗವೆಂಬ ಹೊಲವ ಬಲ್ಲವನಾರನೂ ಕಾಣೆ. ಯೋಗದ ಮಾರ್ಗ ಎಂಥದ್ದು ಅಂತ ನಿಜವಾಗಿಯೂ ಅರಿತುಕೊಂಡವರು ಯಾರಿದ್ದಾರೆ? ಎಷ್ಟು ಜನರಿದ್ದಾರೆ? ನವನಾಳದ ಸುಳುಹ ತಿಳಿದೆಹೆನೆಂಬುದು ಯೋಗವಲ್ಲ. ಈ ದೇಹದ ನವನಾಳದ ಸುಳುಹ ಅಂತಂದ್ರೆ ಯಾವುದು? ಈ ದೇಹದ ಒಂದು ಎಲ್ಲ ವಿಧವಾಗಿ ಈ ಅಷ್ಟಾಂಗ ಯೋಗ ಸಾಧನೆಯಾಗಲಿ, ಹಠಯೋಗ ಮಾರ್ಗಗಳಾಗಲಿ, ಇದೆಲ್ಲವೂ ಕೂಡ
ದೇಹವನ್ನ ಕೇಂದ್ರೀಕೃತವಾಗಿ ಇರಿಸ್ಕೊಂಡಿರುವಂತಹದ್ದು. ದೇಹಕ್ಕೆ ಈ ಆಸನ, ಪ್ರಾಣಾಯಾಮ, ಮನಸ್ಸಿಗೆ ಪ್ರಾಣಾಯಾಮ, ಮನಸ್ಸಿನ ಹಿಡಿತಕ್ಕೆ ಅದನ್ನ ಏಕಾಗ್ರತೆಯಿಂದ ಇಟ್ಕೊಳ್ಬೇಕು, ದೇಹವನ್ನ ಕಾಪಾಡಿಕೊಳ್ಬೇಕು. ಎಲ್ಲದಕ್ಕೂ ಮಹತ್ವ ಇದೆ. ಐ ಆಮ್ ನಾಟ್ ಡಿಸ್ಕೌಂಟಿಂಗ್ ಎನಿ ಆಫ್ ದೋಸ್ ಥಿಂಗ್ಸ್. ಬಟ್ ಪ್ರಭುದೇವರು ಇಲ್ಲಿ ಅದರ ಇತಿಮಿತಿಗಳನ್ನ ತಿಳಿಸ್ಬೇಕು ಅಂತಿರುವಂತಹದ್ದು. ನವನಾಣದ ಸುಳುಹ ತಿಳಿದೇಹನೆಂಬುದು ಯೋಗವಲ್ಲ. ಈ ದೇಹ ನವದ್ವಾರಗಳಿಂದ ತುಂಬಿರುವಂತಹ ಈ ದೇಹದ ಬಗೆಗೆ ನಾನು ಚೆನ್ನಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ತೇನೆ ಅನ್ನೋದು ಯೋಗವಲ್ಲ. 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಲುಕಿದವೆಂಬುದು ಯೋಗವಲ್ಲ. ನನ್ನ ಹೃದಯದಲ್ಲಿ ಹೃದಯ ಕಮಲದಲ್ಲಿ ನಾನು ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಅಲ್ಲಿ ನನಗೆ ಚಿದಾಭಾಸವಾಗಿ ಹೋಗಿದೆ, ಇಲ್ಲಿ ನನಗೆ ಜ್ಞಾನ ತಿಳ್ಕೊಂಡ್ಬಿಟ್ಟಿದೆ, ಇದೆಲ್ಲ ನೋ. ಆಲ್ ಆಫ್ ದಟ್ ಇಸ್ ಯೋರ್ ಐಡಿಯೇಷನ್ ಅಬೌಟ್ ವಾಟ್ ಯೋರ್ ಎಕ್ಸ್ಪೀರಿಯನ್ಸಸ್ ಆರ್. ಇಟ್ ಈಸ್ ಸ್ಟಿಲ್ ಅನ್ ಐಡಿಯೇಷನ್ ಅಷ್ಟೇ. ಬಹಿರಂಗವೆಂಬಡೆ ಕ್ರಿಯಾರಹಿತ. ಹೊರಗಡೆಯಿಂದ ಕಾಣ್ತೀನಿ ಅಂತ ಹೋಗ್ತೀಯಾ, ಆ ಪರಬ್ರಹ್ಮವೆನ್ನುವುದು ಕ್ರಿಯಾರಹಿತ, ಈ ಎಲ್ಲ ಕ್ರಿಯೆಗಳಿಗೂ ಮೀರಿರುವಂಥದ್ದು. ನನ್ನ ಮನಸ್ಸಿನ ಮೂಲಕ ನಾನು ತಿಳ್ಕೊಳ್ತೀನಿ ಅಂತ ಹೋಗ್ತೀಯಾ, ವಾಂಗ್ಮನಾತೀತ, ಮನಸ್ಸಿಗೆ ನಿಲುಕದೇ ಇರುವಂಥದ್ದು, ಮಾತಿಗೆ ನಿಲುಕದೇ ಇರುವಂಥದ್ದು, ವರ್ಣನೆಗೆ ನಿಲುಕದೇ ಇರುವಂತಹದ್ದು, ಶಬ್ದಕ್ಕೆ ನಿಲುಕದೇ ಇರುವಂತಹದ್ದು. ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ ಕಾಣ ಸಿದ್ದರಾಮಯ್ಯ. ಈ ಎಲ್ಲ ಈ ಷಟ್ಚಕ್ರಗಳು ಅಥವಾ ಸಪ್ತಚಕ್ರಗಳು ಇದೆಲ್ಲವನ್ನ ಮೂಲಾಧಾರದಿಂದ ಹಿಡಿದು ನಾನು ಆಜ್ಞಾಚಕ್ರ ಅದರ ಮೇಲೆ ಸಹಸ್ರಾರ ತನಕ ಹೋಗಿ ನನಗೆ ಪರಬ್ರಹ್ಮ ದರ್ಶನವಾಗಿ ಹೋಯ್ತು ಅಂತ ಹೇಳಬಹುದಾ? ಇಲ್ಲ, ಅದೆಲ್ಲಕ್ಕೂ ಮೀರಿ ಇರುವಂತಹದ್ದು. ಇಟ್ ಈಸ್ ಬಿಯಾಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. ಯು ಆರ್ ದಟ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. All of this is just your again and again talking about preparations. Your past. ಮುಂದೆ ಹೋಗು, ಅದನ್ನು ಮೀರಿ ಮುಂದೆ ಹೋಗು. ಅದಕ್ಕೆ ಸಿದ್ದರಾಮರು ಹೇಳುವಂತಹದ್ದು, ಅಂತರಂಗದಲ್ಲಿ ನಿಮ್ಮ ನೋಡುವನಲ್ಲ ಕೇಳು ಕಂಡ ಎಲೆ ಅಯ್ಯ, ಬಹಿರಂಗದಲ್ಲಿ ಬಳಸುವನಲ್ಲ ಕೇಳು ಕಂಡ ಎಲೆ ಅಯ್ಯ, ಸುಷುಮ್ನದ ಬಟ್ಟೆಯ ತುದಿಯ ನಡರಿ 1000 ದಳದ ಮಂಟಪದಲ್ಲಿ ನಿಮ್ಮ ನೆಲೆಗಂಡಿಪ್ಪೆ ನೋಡ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಅವರ ಯೋಗ ಸಾಧನೆಯ ಬಗ್ಗೆ ಇಲ್ಲಿ ಸಿದ್ದರಾಮರು ಹೇಳ್ಕೊಳ್ತಾ ಇರುವಂತಹದ್ದು. ನಾನು ಮಾಡಿರುವಂತಹ ಯೋಗ ಸಾಧನೆ ಹೇಗಿದೆ ಅಂತಂದರೆ, ನಾನು ಕೇವಲ ನನ್ನ ಮನಸ್ಸಿನಲ್ಲಿ ನನ್ನನ್ನು ನೋಡ್ಕೋತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಇಮ್ಯಾಜಿನಿಂಗ್ ಇನ್ ಮೈ ಮೈಂಡ್. ಹೊರಗಡೆ ಪೂಜೆ ಇದೆಲ್ಲದರಲ್ಲಿ ನಾನು ನಿನ್ನನ್ನ ನೋಡ್ಬಿಟ್ಟಿದ್ದೀನಿ, ನನಗೆ ನಿನ್ನ ಪ್ರತ್ಯಕ್ಷ ದರ್ಶನವಾಗಿ ಹೋಗಿದೆ ಅಂತದನ್ನು ನಾನು ಹೇಳ್ತಾ ಇಲ್ಲ. ನನ್ನ ಈ ಕುಂಡಲಿನಿ ಶಕ್ತಿಯ ದ್ವಾರದಿಂದ ಸುಷುಮ್ನದ ಬಟ್ಟೆಯ ತುದಿಯ ನಡರಿ ಆ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ನಾನು ಸಹಸ್ರಾರಕ್ಕೆ ಏರಿದ್ದೇನೆ. ಸಹಸ್ರಾರಕ್ಕೆ ಏರಿ ಆ 1000 ದಳದ ಮಂಟಪದಲ್ಲಿ, ಸಹಸ್ರಾರ ಅಲ್ವಾ, ಆ 1000 ದಳದ ಮಂಟಪದಲ್ಲಿ ಸಹಸ್ರಾರದಲ್ಲಿ ನಾನು ನಿನ್ನನ್ನ ಕಂಡಿದ್ದೇನೆ, ನಿನ್ನನ್ನ ಅನುಭವಿಸಿದ್ದೇನೆ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತ ಸಿದ್ದರಾಮರು ಹೇಳುವಷ್ಟರಲ್ಲಿ ಪ್ರಭುದೇವರು ಅದನ್ನ ಕ್ವೆಶ್ಚನ್ ಮಾಡುವಂತಹದ್ದು. ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿದ್ದು ನೆಟ್ಟೆಲುವ ಮುರಿದು ನಿಷ್ಠೆಯಿಂದ ಹಿಂದಣ ಬಟ್ಟೆಯ ತೆಗೆದು ಅಮೃತವ ನುಂಡೆಹೆನೆಂಬವರು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ. ಅತ್ಯತಿಷ್ಠ ದಶಾಂಗುಲಂ ಎಂಬ ಶ್ರುತಿಯ ನೋಡಲು ಮುಟ್ಟಿ ನೆಲೆಗೊಳಿಸುವ ಠಾವುಂಟೆ. ಸ್ಥಾನಮಾನವೆಂಬ ಮಾತಿಂಗೆ ದೂರವಾದ ಘನವ ಬ್ರಹ್ಮರಂಧ್ರದಲ್ಲಿ ಕಂಡೆಹೆನೆಂಬಡೆ ಕಾಣಬಹುದೇ. ನಮ್ಮ ಗುಹೇಶ್ವರ ಲಿಂಗವು ಕಲ್ಪಿತಕ್ಕೆ ದೂರ ಕೇಳ ಸಿದ್ದರಾಮಯ್ಯ. ಇಲ್ಲಿ ಒಂದು ಮಾತನ್ನ ಹೇಳಬೇಕು. ಎಷ್ಟು ಕಡೆ ಪದೇ ಪದೇ ಎಲ್ಲರೂ ವಚನಗಳಲ್ಲಿ ಶರಣರು ವೇದಗಳನ್ನ ಹಿಗ್ಗಾಮುಗ್ಗ ಬೈದಿದ್ದಾರೆ, ವೇದಗಳನ್ನ ಹೀಯಾಳಿಸಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತೆಲ್ಲ ಎತ್ತಿ 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 ಆಡುವುದುಂಟು. ಅದರ ಹಿಂದಿನ ನಿಜವಾದ ಸತ್ಯ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಹೊಳೆಯುತ್ತೆ. ಅವರು ಪ್ರತಿಯೊಂದರಲ್ಲೂ ಕೂಡ ಹೇಳ್ತಾ ಇರುವುದು ಅದರದರ ಇತಿಮಿತಿಗಳನ್ನ ವೇದದಲ್ಲಿಯೇ ಹೇಳಿದ್ದಾರೆ.
ಯಾವನಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗುವುದಿಲ್ಲವೋ, ಯಾವನಿಗೆ ಆ ತನ್ನ ಜೀವ ಮತ್ತೆ ಆ ಪರಮಾತ್ಮನ ಏಕತೆಯ ಅನುಭವವೇ ಸಿಗುವುದಿಲ್ಲವೋ, ಅವನಿದನ್ನ ಎಷ್ಟೆಷ್ಟೇ ಓದಿದ್ರು, ಎಷ್ಟು ಜನ್ಮಗಳಲ್ಲಿ ಓದಿದ್ರು ಏನು ಪ್ರಯೋಜನ ಇಲ್ಲ. ಯಾರಿಗೆ ಆ ಸತ್ಯದ ಅರಿವಾಗಿ ಹೋಗಿದೆಯೋ ಅವನಿಗೆ ಇದನ್ನು ಓದಿನೂ ಏನು ಪ್ರಯೋಜನ ಇಲ್ಲ. ನನಗೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಬರುತ್ತೆ ಅಂತಂದ್ರೆ ABCD ನಾನು ಕಲಿಬೇಕಾಗಿಲ್ಲ. ಐ ಆಮ್ ಆಲ್ರೆಡಿ ಡೂಯಿಂಗ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ in English, so I don't have to worry about learning the alphabets. If I only know alphabets, I will never ever really graduate to the level of like knowing sentence construction. Again, that is not going to be of any use for me. ಯಾವುದನ್ನ ನಾನು ಅನುಭವದಿಂದ ನಾನು ನನ್ನ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟಿದ್ದೇನೋ ಆ ಜ್ಞಾನವನ್ನೇ ಹೇಳುವಂತಹ ವೇದಗಳನ್ನ ಇಟ್ಕೊಂಡು ನಾನೇನ್ ಮಾಡ್ಬೇಕಾಗಿದೆ? ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಬರೇ ಓದಿ 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 ನಾನು ಅದರಿಂದ ನನ್ನ ಆತ್ಮ ಜ್ಞಾನವೇ ನನಗೆ ಸಿಗ್ತಾ ಇಲ್ಲ ಅಂತಂದ್ರೆ, ಅದಕ್ಕೆ ಬೇಕಿರುವ ಅಂತರಂಗ ಸಾಧನೆನೇ ನಾನು ಮಾಡ್ತಿಲ್ಲ ಅಂತಂದ್ರೂ ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಭಾವವನ್ನ ಅಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಪುರುಷ ಸೂಕ್ತ ಋಗ್ವೇದ ಮತ್ತೆ ಯಜುರ್ವೇದಗಳಲ್ಲಿ ಕಂಡು ಬರುವಂತಹ ಪುರುಷ ಸೂಕ್ತದ ಒಂದು ರೆಫರೆನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿದ್ದು ನೆಟ್ಟೆಲುವ ಮುರಿದು ನಿಷ್ಠೆಯಿಂದ ಹಿಂದಡ ಬಟ್ಟೆಯ ತೆಗೆದು ಅಮೃತವನುಂಡೆಹನೆಂಬವರು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ. ಹಾಗೆ ನಾನು ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿಕೊಂಡು ನಾನು ಯೋಗ ಸಾಧನೆಯನ್ನ ಮಾಡಿ ನನ್ನ ಸುಷುಮ್ನ ನಾಳದಿಂದ ನಾನು ಎಲ್ಲವನ್ನ ಕುಂಡಲಿಯನ್ನ ಜಾಗೃತಗೊಳಿಸಿ ನಾನು ಬ್ರಹ್ಮರಂಧ್ರಕ್ಕೆ ಏರಿ ಸಹಸ್ರಾರದಲ್ಲಿ ನನಗೆ ಬ್ರಹ್ಮದ ಅನುಭವವಾಗಿ ಹೋಗಿದೆ ಅಂತ ಹೇಳದವರೆಲ್ಲ ಹಾಳಾಗಿರೋಕೆ ಕಡೆ ಇಲ್ಲ. there is no end to the way that they have plummeted. ಯಾಕೆ? ಅತ್ಯತಿಷ್ಠ ದಶಾಂಗುಲಂ ಎಂಬ ಶ್ರುತಿಯ ನೋಡಲು ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಸೂಕ್ತದಲ್ಲಿ ಮೊದಲನೆಯದಾಗಿ ಬರುವಂಥದ್ದು. ಪುರುಷನಾದಂಥವನು ಶೈವಾಗಮಗಳಲ್ಲಿ ಅದನ್ನ ಶಿವ ಅಂತ ಕರೆದ್ರೆ, ವೈಷ್ಣವಾಗಮಗಳಲ್ಲಿ ಅದನ್ನ ವಿಷ್ಣು ಅಂತ ಕರೆದರೆ, ವೇದಾಂತದಲ್ಲಿ ಶುದ್ಧ ಪರಬ್ರಹ್ಮ ತತ್ವ ಅಂತ ಕರೆದ್ರೆ, ಏನಂತಾನೆ ಕರೀಲಿ, ಪುರುಷ ಅಂದ ಮಾತ್ರಕ್ಕೆ ಬರೇ ಓ ಹಾಗಿದ್ರೆ ಶಿವನೇನಾ ವಿಷ್ಣುನೇನಾ ದೇವಿ ಇಲ್ವಾ ಅಂತಂದ್ರೆ ಆ ರೀತಿ ಆ ಅರ್ಥದಲ್ಲಿ ಅದಕ್ಕೆ ಯಾವ ಲಿಂಗ ಸಂಬಂಧ ಜೆಂಡರ್ ಐಡೆಂಟಿಫಿಕೇಶನ್ ಇರುವಂಥದ್ದಲ್ಲ. ಸಹಸ್ರ ಶೀರ್ಷ ಪುರುಷ ಆ ತತ್ವ ಏನಿದೆ, ಅದರ ಅಗಾಧತೆ ಎಂಥದ್ದು, ಅದರ ವ್ಯಾಪ್ಯತೆ ಎಂಥದ್ದು. ಬಸವಣ್ಣನವರು ಹೇಳ್ತಾರಲ್ಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಆ ರೀತಿ ಅದರ ಭಾವ. ಈ ಎಲ್ಲ ವಿಶ್ವವನ್ನ, ಈ ಭೂಮಿ ಎಲ್ಲವನ್ನ ಆವರಿಸಿಕೊಂಡು ಅದರ ಮೇಲೆ 10 ಅಂಗುಲ ಮೇಲೆ, ಎಕ್ಸಾಕ್ಟ್ಲಿ 10 ಅಂಗುಲನ, 1 ಅಂಗುಲ ಅಂತಂದ್ರೆ ಅಬೌಟ್ ಅನ್ ಇಂಚ್, ಲೈಕ್ ಹೆಬ್ಬೆರಳನ್ನ ಹೀಗೆ ಇಟ್ಕೊಂಡ್ರೆ 1 ಅಂಗುಲ ಅಬೌಟ್ ಅನ್ ಇಂಚ್. So 10 inches. Oh, have they measured exactly 10 inches? So it is there. That is where Brahma is. That is where that Sachidananda Gana irodu alla. ಅಷ್ಟು ಮೇಲ. ಅರ್ಥ ಏನು ಅಂತಂದ್ರೆ, ನೀ ಏನೇನೇನೆಲ್ಲ ಅನ್ಕೊಂಡಿದ್ದೀಯೋ ಅದೆಲ್ಲವನ್ನ ಆವರಿಸಿಕೊಂಡು ಅದನ್ನು ಮೀರಿ ಇರುವಂತಹದ್ದು ಎಂಬತಕ್ಕಂತಹ ವಿಷಯ ಅಲ್ಲಿರೋದು. ಅತ್ಯತಿಷ್ಠ ದಶಾಂಗುಲಂ, ಅದರ ಹಿಂದಿನ ತತ್ವ ಏನು ಅಂತಂದ್ರೆ, ಬ್ರಹ್ಮವಾದದ್ದು ನೀ ಏನೇನೆಲ್ಲ ಅನ್ಕೊಂಡಿದೆಯೋ ಅದೆಲ್ಲವೂ ಆಗಿ ಅದೆಲ್ಲವನ್ನು ಮೀರಿರುವಂತಹದ್ದು ನಿಜವಾದಂತಹ ಆ ಪರಮಾತ್ಮ ತತ್ವ. ಅಂತಹ ಶಿವ, ಅಂತಹ ಸಚ್ಚಿದಾನಂದ ಘನ, ಅದನ್ನು ಮುಟ್ಟಿ ನೆಲೆಗೊಳಿಸುವ ಠಾವುಂಟೆ. ಕ್ಯಾನ್ ಯು ರಿಯಲಿ ಲಿಮಿಟ್ ಅಂಡ್ ಬಾಕ್ಸ್ ಇಟ್ ಇನ್ ಟು ಒನ್ ರೀಜನ್? ಕ್ಯಾನ್ ಯು ರಿಯಲಿ ಡೂ ದಟ್? ನನ್ನ ಸಹಸ್ರಾರದಲ್ಲಿ ನಾನು ಅದನ್ನ ಹಿಡಿದಿಟ್ಟು ನಾನು ಅದನ್ನಲ್ಲಿ ನೋಡಿದೆ ಅಂತಂದ್ರೆ
Can you really capture it over there? ಸ್ಥಾನಮಾನವೆಂಬ ಮಾತಿಂಗೆ ದೂರವಾದ ಘನವ ಬ್ರಹ್ಮರಂಧ್ರದಲ್ಲಿ ಕಂಡೆಹನೆಂಬಡೆ ಕಾಣಬಹುದೇ. ನಾಮರೂಪಾತೀತವಾಗಿರುವಂಥದ್ದು, ಸ್ಥಾನಮಾನಕ್ಕೆ ಅತೀತವಾಗಿರುವಂಥದ್ದು, ಮಾತಿಗೆ ಅತೀತವಾಗಿರುವಂತಹ ಆ ಶುದ್ಧ ತತ್ವವನ್ನ ಬ್ರಹ್ಮರಂಧ್ರದಲ್ಲಿ ಕಂಡೆಹನೆಂಬಡೆ ಕಾಣಬಹುದೇ. ಇಸ್ ಇಟ್ ರಿಯಲಿ ಟ್ರೂ? ಹ್ಯಾವ್ ಯು ರಿಯಲಿ ಸೀನ್ ಇಟ್? ನಮ್ಮ ಗುಹೇಶ್ವರ ಲಿಂಗವು ಕಲ್ಪಿತಕ್ಕೆ ದೂರ ಕೇಳ ಸಿದ್ದರಾಮಯ್ಯ. ಯು ಡೋಂಟ್ ಗೆಟ್ ಕಾಟ್ ಅಪ್ ಇನ್ ಆಲ್ ಆಫ್ ದೀಸ್ ಇಮ್ಯಾಜಿನೇಷನ್ಸ್. There is something beyond all of this. These things that you're experiencing, it is beyond all of that. ಅದನ್ನ ನೀನು ತಿಳ್ಕೋ ಅಂತ ಹೇಳುವಾಗ ಸಿದ್ದರಾಮರು ಅದಕ್ಕೆ ಹೇಳುವಂತಹ ವಚನ, ನಾನಿನ್ನ ರೂಪ ವಿಚಾರಿಸುವನಲ್ಲ ಕೇಳ, ನಿನ್ನ ಧ್ಯಾನದಲ್ಲಿ ಇಪ್ಪವನಲ್ಲ ನೋಡ, ಅತ್ಯತಿಷ್ಠ ದಶಾಂಗುಲದಲ್ಲಿ ನಿನ್ನ ನಿರಿಸಿ ನಾನೊಂದೆಡೆಯಲ್ಲಿಪ್ಪವನಲ್ಲ ನೋಡ. ಓಂಕಾರವೆಂಬ ಪೀಠಿಗೆ ನಾನಾಗಿ ನಿಶಬ್ದವೆಂಬ ಲಿಂಗವ ನೆಲೆಗೊಳಿಸಿ ಬೆರೆಸಿ ಬೇರೆ ಇಲ್ಲದಿಪ್ಪೆ ಬೇರಿಲ್ಲದೆ ಇಪ್ಪೆ ನೋಡಯ್ಯ. ಬೇರಿಲ್ಲದೆ ಇಪ್ಪೆ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನು ಪ್ರಣವ ರೂಪಿಯಾಗಿ ಓಂಕಾರ, ನೀನು ಓಂಕಾರ ಸ್ವರೂಪ, ಪರಬ್ರಹ್ಮವೆಂಬುದು ಓಂಕಾರ ಅಂತೆಲ್ಲ ಬರುತ್ತೆ. ನಾನು ನಿನ್ನ ರೂಪ ವಿಚಾರಿಸುವನಲ್ಲ ಕೇಳ. ಐ ಆಮ್ ನಾಟ್ ದ ಒನ್ ಹೂ ಕ್ಯಾನ್ ಕಾಂಟಂಪ್ಲೇಟ್ ಅಬೌಟ್ ಯುವರ್ ಫಾರ್ಮ್. ಆ ಶಕ್ತಿ ನನ್ನಲ್ಲಿಲ್ಲ. ನಿನ್ನ ಧ್ಯಾನದಲ್ಲಿ ಇಪ್ಪವನಲ್ಲ ನೋಡ. ನಿನ್ನನ್ನು ಕುರಿತು ನಾನು ಆ ಧ್ಯಾನ ಮಗ್ನನಾಗಿ ಆ ಮಾಡುವ ಶಕ್ತಿ ಇದೆಯಾ ನನ್ನಲ್ಲಿ? ಇಲ್ಲ. ಅತ್ಯತಿಷ್ಠ ದಶಾಂಗುಲದಲ್ಲಿ ನಿನ್ನ ನಿಲ್ಲಿಸಿ ನಾನೊಂದೆಡೆಯಲ್ಲಿ ಇಪ್ಪವನಲ್ಲ ನೋಡ. ಹಾಗಂತಂದ್ಬಿಟ್ಟು ನಾನು ನಿನ್ನನ್ನ ಎಲ್ಲೋ ಒಂದು ಕಡೆ ಇರಿಸಿ ನಿನ್ನಿಂದ ಬೇರೆಯಾಗಿ ನಾನು ಇರುವಂತಹ ಭಾವ ಕೂಡ ನನ್ನಲ್ಲಿ ಇಲ್ಲ. ಐ ಆಮ್ ವಿತ್ ಯು. ನೀ ಎಲ್ಲಿದೆಯೋ ನಾನು ಅಲ್ಲೇ ಇದ್ದೀನಿ. ಆ ನಾನು ಅಲ್ಲೇ ಇದ್ದೀನಿ ಎನ್ನುವುದರಲ್ಲೂ ಕೂಡ, ಹಾಗಿದ್ದರೂ ಕೂಡ ಐ ಹ್ಯಾವೆಂಟ್ ಯೆಟ್ ಐಡೆಂಟಿಫೈಡ್ or achieved the realization that I am one with you. I am wherever you are there, I am also there. I understand this, but I haven't yet experienced it. What am I trying to do? ಓಂಕಾರವೆಂಬ ಪೀಠಿಗೆ ನಾನಾಗಿ ನಿಶ್ಶಬ್ದವೆಂಬ ಲಿಂಗವ ನೆಲೆಗೊಳಿಸಿ ಬೆರೆಸಿ ಬೇರಿಲ್ಲದೆ ಇಪ್ಪೆ ನೋಡಯ್ಯ. ನಿನ್ನಿಂದ ಅಭಿನ್ನವಾಗಿ ನಾನಿದ್ದೇನೆ. ಆ ಭಾವ ನನ್ನಲ್ಲಿ ಇದೆ. I always think that wherever you are, I am also there, and wherever I am, you are also there. I am trying to understand this, and I know that you are not with the form. ನೀನು ನಾಮರೂಪಾತೀತನಾಗಿದ್ದೀಯಾ, ನೀನು ಓಂಕಾರ ಸ್ವರೂಪ, ನೀನು ಪ್ರಣವ ಸ್ವರೂಪ. ನಾಮರೂಪಗಳಿಂದ ಮೀರಿದ್ದೀಯಾ ಅನ್ನುವುದು ನನಗೆ ಅರಿವಿನಲ್ಲಿದೆ. ಐ ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್ ಅಂತ ಹೇಳುವಾಗ ಅಲ್ಲಿ ಮತ್ತೆ ಪ್ರಭುದೇವರು, ಬಿಂದುವೇ ಪೀಠವಾಗಿ ನಾದವೇ ಲಿಂಗವಾದಡೆ ಅದು ಭಿನ್ನ ಲಿಂಗ ನೋಡ. ಪ್ರಣವ ರೂಪ ಅಂತ ನೀನು ಹೇಳ್ತಾ ಇದೀಯಲ್ಲ, ನಾನು ಬಿಂದುವನ್ನ ಪೀಠವಾಗಿಸಿ ನಾದವನ್ನ ಲಿಂಗವಾಗಿಸಿದ್ದೀನಿ ಅಂತ ಹೇಳ್ತಾ ಇದೀಯಲ್ಲ, ಅಂದ್ರೆ ಅಲ್ಲಿ ನೀನೊಂದು ಸೆಪರೇಷನ್ ತಂದೆ. ಯು ಆಲ್ರೆಡಿ ಮೇಡ್ ಇಟ್ ಅನದರ್ ಥಿಂಗ್. ದೇರ್ ಇಸ್ ನಥಿಂಗ್ ಎಲ್ಸ್ ಅಂತ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀ ಅಲ್ಲಿಗಾಗ್ಲೇ ನಾನು ನಾದವನ್ನ ಲಿಂಗವಾಗಿ ಬಿಂದುವನ್ನ ಪೀಠವಾಗಿ ಮಾಡಿದೆ ಅಂತ ಅಂದ್ಬಿಟ್ಟು. ಈಗ ಮತ್ತೆ ನೀವು ಶಕ್ತಿ ವಿಶಿಷ್ಟಾದ್ವೈತದಲ್ಲೂ ನೋಡಿದ್ರೆ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಬರುತ್ತೆ, ಅದು ನಿಜ ಬರುತ್ತೆ. ಸೃಷ್ಟಿ ಮುಖವಾಯ್ತು ಅಂದ ತಕ್ಷಣ ಅಲ್ಲಿ ಮಾಯೆ ಬಂತು ಅಂತ ತಾನೇ ಅರ್ಥ. ನೀನು ಮಾಯಾತೀತನಾಗಿ ಹೋಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೆಟ್ ಬಿಯಾಂಡ್ ಆಲ್ ಆಫ್ ದಿಸ್. ನಾದ ಬಿಂದು ಕಳಾತೀತವಾಗಿ ಹೋಗಬೇಕು. ನಾದವೇ ಶಿವ, ಬಿಂದುವೇ ಶಕ್ತಿ. ಅವೆರಡರ ಮಿಲನದಿಂದ, ಅವೆರಡರ ಸೇರುವಿಕೆಯಿಂದ ಸೃಷ್ಟಿ ಮುಖವಾಯಿತು ಅಂತ ಹೇಳುವಲ್ಲಿ ಯು ಆರ್ ಅಗೇನ್ ಟಾಕಿಂಗ್ ಅಬೌಟ್ ದಟ್ ಡ್ಯುಯಾಲಿಟಿ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಗೋ ಬಿಯಾಂಡ್ ಇಟ್, ಗೋ ಬಿಯಾಂಡ್ ದಟ್ ಡ್ಯುಯಾಲಿಟಿ. ಅದು ಭಿನ್ನ ಲಿಂಗ ನೋಡ. ಈವನ್ ದಟ್ ಈಸ್ ಆಲ್ಸೋ ಅ ಸೆಪರೇಟ್ ಥಿಂಗ್. ಅದನ್ನ ನಾನು ಲಿಂಗವಾಗಿ ನಾನು ಓಂಕಾರದಲ್ಲಿ ನಿನ್ನನ್ನ ನೋಡದೆ ಆ ರೀತಿ ನಾನು ನಿನ್ನನ್ನ ರೂಪಿಸ್ಕೊಂಡೆ ಅಂತಂದ್ರೆ ಅದನ್ನು ನೀನ್ ಸೆಪರೇಟ್ ಮಾಡ್ತಾ ಇದೀಯಲ್ಲ. ಯು ಆರ್ ಸ್ಟಿಲ್ ಕ್ರಿಯೇಟಿಂಗ್ ಸಮಥಿಂಗ್ ಎಕ್ಸ್ಟರ್ನಲ್ ಟು ಯು. ಬಿಂದುವೇ ಪೀಠವಾಗಿ ನಾದವೇ ಲಿಂಗವಾದಡೆ ಅದು ಭಿನ್ನ ಲಿಂಗ ನೋಡ. ಕಳೆಯೆಂಬ ಪೂಜೆ ನಿರ್ಮಾಲ್ಯವಾಗಿ ನಾದ ಬಿಂದು ಕಳಾತೀತ ನೋಡ. ನಿಜವಾಗಿಯೂ ವಾಟ್ ಇಸ್ ಇಟ್ ದಟ್ ಆ ಸಚ್ಚಿದಾನಂದ ಘನವಾಗಿರುವಂತದ್ದು ನಾದ ಬಿಂದು ಕಳಾತೀತವಾಗಿರುವಂತದ್ದು. ಸೃಷ್ಟಿಗೂ ಹಿಂದಿನ ಏಕ
ಸ್ಥಿತಿ, ಅದು ಸಚ್ಚಿದಾನಂದ ಘನ. ಆ ಸ್ಥಿತಿಗೆ ನಾನು ಮಾತಾಡ್ತಾ ಇರುವಂಥದ್ದು. ಮಹಾಘನ ಲಿಂಗೈಕ್ಯವು ಅಲ್ಲಿ ಇಲ್ಲಿ ಸಿಲುಕದು, ಅದನ್ನ ಅಲ್ಲಿ ಇಲ್ಲಿ ನಾನು ಇಟ್ಟೆ, ಅದನ್ನ ಕಂಡೆ, ಅಲ್ಲಿ ಅನುಭವಿಸದೆ, ಆ ರೀತಿ ಹೇಳಲಿಕ್ಕಾಗುವಂಥದ್ದಲ್ಲ. ಅಚಲವಪ್ಪ ನಿರಾಳವ ಪ್ರಣವ ರೂಪೆಂದು ಹೆಸರಿಡಬಹುದೇ, ಅದನ್ನ ಓಂಕಾರ ಸ್ವರೂಪ ಅಂತ ಕೂಡ ನೀನ್ ಕರೀತಿದೀಯಲ್ಲ, ಆ ರೀತಿ ಕರೆಯೋದ್ರಲ್ಲಿ ಅರ್ಥ ಇದೆಯಾ? ಯಾಕೆ? ನಮ್ಮ ಗುಹೇಶ್ವರನ ನಿಲವು ನಿಶಬ್ದಂ ಬ್ರಹ್ಮ ಉಚ್ಯತೆ. ಓಂ ಅಂದಲ್ಲಿಯೂ ಕೂಡ ಒಂದು ಶಬ್ದ ಬಂತಲ್ಲ, ನಿಶ್ಶಬ್ದವಾಗಿರುವಂತಹದ್ದು. ವಾಟ್ ಇಸ್ ದಟ್ ಸೈಲೆನ್ಸ್? ವಾಟ್ ಇಸ್ ದಟ್ ಶೂನ್ಯ? ವಾಟ್ ಇಸ್ ದಟ್ ಕಂಪ್ಲೀಟ್ನೆಸ್? Can you express it with anything? The moment you say ಓಂಕಾರ ಸ್ವರೂಪ ಅಂತಂದ್ರೂ ಕೂಡ ನೀನ್ ಅಲ್ಲಿಗೊಂದು ಫಾರ್ಮ್ ತರ್ತಾ ಇದೀಯ. ನೀನು ಯು ಆರ್ ಗಿವಿಂಗ್ ಇಟ್ ಐಡೆಂಟಿಟಿ. ಇಟ್ ಈಸ್ ಬಿಯಾಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. ನಮ್ಮ ಗುಹೇಶ್ವರನ ನಿಲವು ನಿಶಬ್ದಂ ಬ್ರಹ್ಮ ಉಚ್ಯತೆ ಎಂಬುದನ್ನರಿಯ ಸಿದ್ದರಾಮಯ್ಯ. ಅದಕ್ಕೆ ಕ್ಲಾರಿಫಿಕೇಶನ್, ಸಿದ್ದರಾಮರು ಕೊಡುವಂತಹ ಕ್ಲಾರಿಫಿಕೇಶನ್. ನಾದ ಬಿಂದುವೆಂಬಲ್ಲಿ ಅಂಗಲಿಂಗ ಸಂಬಂಧವೆಂಬೇನಯ್ಯ. ನಾದ ಪ್ರಾಣ ಬಿಂದು ಕಾಯವಾದ ಕಾರಣ ನಾದ ಸ್ವರೂಪಲ್ಲ, ಬಿಂದು ಕಾಯವಲ್ಲ. ಈ ಉಭಯವೆಂಬುದು ಸೂತಕರಹಿತ ಕಂಡಯ್ಯ. ನಾದ ಬಿಂದುವಿನ ಒಡಲ ತೋರಿ ಮನಮಗ್ನವಾದ ನಿಲವ ಕಪಿಲ ಸಿದ್ಧ ಮಲ್ಲಿನಾಥ ನೀವೇ ಬಲ್ಲಿರಿ. ನಾನು ನಾದ ಬಿಂದು ಅನ್ನೋದನ್ನ ನಾನು ಫಾರ್ಮ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ಅದು ಐ ಆಮ್ ಲಾಸ್ಟ್ ವಿತ್ ಎಕ್ಸ್ಪ್ರೆಷನ್. ಯಾವುದು ಇದೆಲ್ಲದಕ್ಕೂ ಮಿಗಿಲಾಗಿರುವಂಥದ್ದು, ಇದೆಲ್ಲವನ್ನು ಮೀರಿರುವಂಥದ್ದನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ? ಐ ಹ್ಯಾವ್ ಟು ರಿಲೈ ಆನ್ ಸಮ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್, ನೋ? Because I'm trying to explain something to you, I have to use something to explain. All of those, whatever I'm using to explain is limited, but I'm not talking it from that aspect. Don't take me literally ಅಂತ ಅಂದ್ಬಿಟ್ಟು ಇಲ್ಲಿ ಸಿದ್ದರಾಮರು ಹೇಳ್ತಾ ಇರುವಂಥದ್ದು. ನಾದ ಬಿಂದುವೆಂಬಲ್ಲಿ ಅಂಗಲಿಂಗ ಸಂಬಂಧವೆಂಬೆನಯ್ಯ. ನಾನು ಆ ಜೀವ ಶಿವೈಕ್ಯವನ್ನೇ ನಾನು ಕೂಡ ಹೇಳ್ತಾ ಇರುವಂಥದ್ದು, ಅಂಗಲಿಂಗ ಸಂಬಂಧವನ್ನೇ ನಾನು ಕೂಡ ಹೇಳ್ತಾ ಇರುವಂಥದ್ದು. ನಾದ ಪ್ರಾಣ ಬಿಂದು ಕಾಯವಾದ ಕಾರಣ ಅಂಗಲಿಂಗ ಸಂಬಂಧವನ್ನ ನಾನು ಈ ರೀತಿ ತಿಳ್ಕೊಂಡಿದ್ದೇನೆ. ಆ ನಾದ ಬಿಂದು, ನಾದ ಶಿವ ಬಿಂದು ಶಕ್ತಿ ಎಂಬಲ್ಲಿ ಆ ಅಂಗ, ಇದು ಆ ಜೀವಭಾವ ಅಥವಾ ಈ ದೇಹ ಅಥವಾ ಈ ಭಕ್ತನ ಶರೀರ ಅಂಗ ಅನ್ನೋದೇನಿದೆ ಶಕ್ತಿ ಸ್ವರೂಪವಾಗಿ, ಇದರೊಳಗಿನ ಚೈತನ್ಯ ಆ ಪರಮಾತ್ಮ ಶಿವ ಅದು ಲಿಂಗ ಸ್ವರೂಪ. ನಾದ ಪ್ರಾಣ ಬಿಂದು ಕಾಯವಾದ ಕಾರಣ ನಾದ ಸ್ವರೂಪ ಅಲ್ಲ, ಬಿಂದು ಕಾಯವಲ್ಲ. ಆ ರೀತಿ ನಾನು ತಿಳ್ಕೊಂಡಿರೋದ್ರಿಂದ ಇದು ಶಕ್ತಿ ಸ್ವರೂಪ, ಇದರೊಳಗಿನ ಚೈತನ್ಯ ಶಿವಸ್ವರೂಪವಾಗಿರೋದರಿಂದ ನಾನು ಐ ಆಮ್ ನಾಟ್ ಲುಕಿಂಗ್ ಅಟ್ ಇಟ್ ಓನ್ಲಿ ಆಸ್ ಅ ಬಾಡಿ, ಆಸ್ ಅ ಫಾರ್ಮ್. ಈ ಉಭಯವೆಂಬುದು ಸೂತಕರಹಿತ ಕಂಡಯ್ಯ. ನಾನು ಆ ರೀತಿ ಈ ಜೀವ ಶಿವರ ಅಥವಾ ಶಿವಶಕ್ತಿಯ ಏಕತೆಯನ್ನ, ಆ ಶಿವಶಕ್ತಿಯರ ಸಂಬಂಧವನ್ನ ನಾನು ಈ ರೀತಿ ಕಾಣ್ತಾ ಇರೋದ್ರಿಂದ ನಾನು ನೋಡೋದ್ರಲ್ಲಿ ತಪ್ಪೇನುಂಟು ಅಂತ ಕೇಳುವಂಥದ್ದು. ಈ ಉಭಯವೆಂಬುದು ಸೂತಕರಹಿತ ಕಂಡಯ್ಯ. ನಾನು ಶಿವಶಕ್ತಿ ಭಾವದಲ್ಲಿ ಅಂಗಲಿಂಗವನ್ನ ನೋಡ್ತಾ ಇರುವಾಗ ಇಲ್ಲಿ ತಪ್ಪೇನು ಬಂತು? ಹಾಗಿದ್ದ ಪಕ್ಷದಲ್ಲಿ, ಇದೂ ಕೂಡ ಮೀರಬೇಕು ಎಂಬ ಇದ್ದ ಪಕ್ಷದಲ್ಲಿ ಇತ್ತು ಅಂತಂದರೆ ಅದನ್ನ ನೀನು ಬಲ್ಲೆ, ನೀನು ಹೇಳ್ಕೊಡು ನನಗೆ. ಇಫ್ ಯು ವಾಂಟ್ ಮೀ ಟು ಟ್ರಾನ್ಸೆಂಡ್ ದಿಸ್, I don't look at this body as a body. I look at it as Shakti. And I look at the Chaitanya that is inside the body as Shiva. That is how I am seeing it. And I feel that it is not wrong to look at it like that. If you feel that there is something beyond this, you teach me. You tell me what is it. Tell me what is the form of it. ಅದಕ್ಕೆ ಪ್ರಭುದೇವರು ಹೇಳುವಂಥದ್ದು, ಅರಿವನರಿದು ಮರಹ ಮರೆದು ಸಂಕಲ್ಪ ಸಂಶಯ ಒಳಿದು ನಿಲವನರಿದ ಪರಿ ಅಂತೂ ಹೇಳ. ಆ ರೀತಿ ನಾನು ನಿಂತುಕೊಂಡಿದ್ದೀನಿ, ಐ ಹ್ಯಾವ್ ರಿಯಲೈಸ್ ದಟ್ ಅಂತ ಹೇಳಿದ್ಯಲ್ಲ, ಹೌ ಡಿಡ್ ಯು ಡೂ ಇಟ್? ಆ ಕ್ವೆಶ್ಚನ್ ಬಂದ್ರು. ನಾನು ಈ ರೀತಿ ಆ ಅಂಗಲಿಂಗ ಸಂಬಂಧವನ್ನ ನಾನು ಈ ರೀತಿ ಕಂಡುಕೊಂಡು ಅದು ಸೂತಕರಹಿತವಾದಂತಹದ್ದು ಅಂತ ನೀ ಹೇಳ್ತಾ ಇದೀಯಲ್ಲ, ಹೇಗೆ ತಿಳ್ಕೊಂಡೆ? ಟೆಲ್ ಮೀ ದಟ್. ಹೌ ಡಿಡ್ ಯು ಕಮ್ ಟು ದಿಸ್ ಕನ್ಕ್ಲೂಷನ್? ಅರಿವನರಿದು ಮರಹ ಮರೆದು ಸಂಕಲ್ಪ ಸಂಶಯ ಒಳಿದು ನಿಲವನರಿದ ಪರಿಯಂತು ಹೇಳ. ಅರಿವೆನೆಂದಡೆ ಜ್ಞಾನಕ್ಕೆ ದೂರ.
ಮರೆದೆನೆಂದಡೆ ಮನಕ್ಕೆ ದೂರ, ಅರಿದು ಮರೆದೆನೆಂದಡೆ ಉಪಮೆಗೆ ದೂರ, ನಿರ್ಭಾವದ ಹೊಲಿಗೆಯಲ್ಲಿ ಭಾವ ಸಂಕಲ್ಪ ಬಿಡದು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಮನಮಗ್ನ ಯೋಗ ನಿನಗೆಂತೂ ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ. ಇಲ್ಲಿ ಈಸ್ ಲೈಕ್ ಸೆಟ್ಟಿಂಗ್ ಹಿಮ್ ಅಪ್ ಫಾರ್ ಲೈಕ್ ಒಂದು ಹೇಗೆ ಅಂತಂದ್ರೆ ಹಳ್ಳಕ್ಕೆ ಬೀಳಿಸೋದಕ್ಕೆ ಯಾವ ರೀತಿ ಕರ್ಕೊಂಡು ಹೋಗ್ಬೇಕೋ ಆ ರೀತಿ ಕರ್ಕೊಂಡು ಹೋಗಿ ದೆನ್ ಹಿ ಪುಟ್ಸ್ ಅ ಪಾಯಿಂಟ್. ಯಾಕೆ ನಿಜವಾದಂತಹ ಅಪ್ರತಿಮನಾದಂತಹ ಆ ಗುರು ಯಾವತ್ತೂ ಕೂಡ ಶಿಷ್ಯನನ್ನ ಅಜ್ಞಾನಿಯಾಗಿ ನೋಡುವುದಿಲ್ಲ. That is the most important aspect of any teacher. A teacher will never treat a student as an ignorant or an ignoramus. ಒಬ್ಬ ಗುರುವಿನ ದಕ್ಷತೆ ಇರುವುದು ಎಲ್ಲಿ ಅಂತಂದರೆ ಆ ನಿಜವಾಗಿಯೂ ಆ ಆತ್ಮಜ್ಞಾನವನ್ನ ಸಾಧಿಸಿದಂತಹ ಗುರು ಶಿಷ್ಯನಲ್ಲಿಯೂ ಕೂಡ ಆ ಪರಬ್ರಹ್ಮ ಸ್ವರೂಪವನ್ನೇ ನೋಡ್ತಾನೆ. ಏನಿದ್ರೂ ಕೂಡ ತನ್ನೊಳಗಿನ ಜ್ಞಾನವನ್ನ ಆ ಶಿಷ್ಯನೊಳಗಿಂದನೇ ಆಚೆಗೆ ತರಿಸ್ಬೇಕು. ಸೊ ಅವಾಗ ಏನ್ ಮಾಡ್ಬೇಕು? ಓಕೆ, ಯು ಆರ್ ಆಪರೇಟಿಂಗ್ ಆನ್ ಆಲ್ ಆಫ್ ದೀಸ್ ಥಿಂಗ್ಸ್, ರೈಟ್? Let's review those assumptions that you are talking about. Let's review whatever your understanding is so that ಆ ಮಥನ ಶಿಷ್ಯನ ಒಳಗಾಗಬೇಕು. ಆ ಮಥನವನ್ನ ಮಾಡಿಸುವ ಶಕ್ತಿ ಗುರುವಿನಲ್ಲಿರುತ್ತೆ. ಮಥನ ಮಾಡಬೇಕಾದವನು ಮಥನ ಮಾಡಿ ಆ ನಿಜವನ್ನ ಹೊರಗೆ ತರಬೇಕಾದಂಥವನು ಎಲ್ಲವೂ ಕೂಡ ಶಿಷ್ಯನೇ. ಅದು ಶಿಷ್ಯನಲ್ಲಿಯೇ ಇದೆ, ಅವನಿಂದಲೇ ಅದನ್ನು ಆಚೆಗೆ ತರಿಸಬೇಕು. ಆ ಮಾರ್ಗದಲ್ಲಿ ಪ್ರಭುದೇವರು ಸಿದ್ದರಾಮರನ್ನ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಅರಿವನರಿದು ಮರಹ ಮರೆದು ಸಂಕಲ್ಪ ಸಂಶಯ ಒಳಿದು ನಿಲವನರಿದ ಪರಿಯಂತು ಹೇಳ. ನೀನು ಅರಿವನ್ನ ನಾನು ಪಡ್ಕೊಂಡೆ, ಸಂಶಯಗಳೆಲ್ಲವೂ ನನ್ನ ಡೌಟ್ಸ್ ಎಲ್ಲಾನು ನಾನು ಈ ರೀತಿ ನಾನು ಅದನ್ನ ಕಳ್ಕೊಂಡಿದ್ದೇನೆ. ಐ ಆಮ್ ನೌ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ರಿಯಲೈಸೇಷನ್ ಅಂತ ಹೇಳ್ತಾ ಇದೆಯಲ್ಲ. ಹೌ ಡಿಡ್ ಯು ಹ್ಯಾಪನ್ ಟು ಡೂ ದ್ಯಾಟ್? ಅರಿವೆನೆಂದಡೆ ಜ್ಞಾನಕ್ಕೆ ದೂರ. ಅರಿತೆ ಅಂತಂದ್ರೆ ಆ ಪ್ರಶ್ನೆನೇ ದಟ್ ಇಟ್ ಸೆಲ್ಫ್ ಈಸ್ ಲೈಕ್ ಕೈಂಡ್ ಆಫ್ ಲೈಕ್ ಅ ಡೈಕಾಟಮಿ. ನೋ, ಅರಿತೆ ಅಂತಂದ್ರೆ ನಿನಗೇನ್ ಗೊತ್ತಿರ್ಲಿಲ್ಲ? ಆತ್ಮಜ್ಞಾನದ ಸ್ಥಿತಿಯಲ್ಲಿ, ಆ ಆತ್ಮೈಕ ಭಾವದ ಸ್ಥಿತಿಯಲ್ಲಿ ನಿನಗಾಗಲೇ ಇದ್ದೇ ಇದೆಯಲ್ಲ. ನಾ ಆಗ್ಲೇ ಹೇಳಿದೆ, ಫೋನು ಅಥವಾ ಏನೋ ನಿಮ್ ಹಾಕೊಂಡಿರೋ ಅಂತದ್ದೇನೆ ಇಲ್ಲೆಲ್ಲೋ ಕನ್ನಡಕ ಇಟ್ಕೊಂಡಿರ್ತೀರಾ. ಅಯ್ಯೋ ಕನ್ನಡಕ ಇಲ್ವೇ ಕನ್ನಡಕ ಇಲ್ವೇ ಕನ್ನಡಕ ಇಲ್ವೇ ಅನ್ಕೋತಾ ಇದೆ, ಅದಲ್ಲೇ ಕೂತಿರುತ್ತೆ ತಲೆ ಮೇಲೆ. ಎಲ್ಲೋ ಇಟ್ಟೆ ನಿಮ್ ತಲೆ ಮೇಲೆ ಇದೆಯಲ್ಲ ಅಂತಂದ್ರೆ ಓಹ್ ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಹಾಕೊಳ್ಳೋದು. ಅರಿವೆನೆಂದಡೆ ಜ್ಞಾನಕ್ಕೆ ದೂರ. ನಾನು ಅರಿತೆ ಅಂತಂದ್ರೆ ನಿನ್ಗೇನ್ ಅರ್ತಿರ್ಲಿಲ್ಲ. ಜ್ಞಾನ ಯಾವಾಗಲೂ ನಿನ್ನ ಒಳಗಡೆ ಇರುವಂತಹದ್ದೇ. ಯು ನೆವರ್ ವೆರ್ ನಾಟ್ ನೋಯಿಂಗ್ ಇಟ್. ಯು ನೆವರ್ ವೆರ್ ಇನ್ ಅ ಸ್ಟೇಟ್ ದಟ್ I don't know or I am not that. No, you always were that. You always are that. ಆ ಲೆವೆಲ್ಗೆ ಪ್ರಭುದೇವರು ಅವ್ರನ್ನ ಹೇಳ್ತಾ ಇರುವಂತದ್ದು. ಅಲ್ಲಿಗೆ ಹೋಗ್ಬೇಕು ನೀನು. ಯು ಆರ್ ಸ್ಟಿಲ್ ಥಿಂಕಿಂಗ್ ದಟ್ ಯು ನೋ, ಅದನ್ನ ಮರ್ತಿದ್ದೆ ನಾನು, ಅದನ್ನ ಇವಾಗ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. I did not know it, now I know. No, that is not true. That is your delusion. You always knew. ಅರಿದು ಮರೆದೆನೆಂದಡೆ ಉಪಮೆಗೆ ದೂರ. ನಾನು ಅದನ್ನ ಅರ್ತು ಮತ್ತೆ ಇವಾಗ ತಿಳ್ಕೊಂಡೆ, ಅಥವಾ ನಾನು ತಿಳ್ಕೊಂಡು ಮತ್ತೆ ಮರ್ತು ಹೋದೆ. None of those things. What is this thing that you are talking about? Like I learned, I forgot and then I learned, or I learned and then again I forgot. None of these things. No. You always are that. You always are knowledge. ನೀನು ಜ್ಞಾನ ಸ್ವರೂಪನೇ. ಹೀಗಿರುವಾಗ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಮನಮಗ್ನ ಯೋಗ ನಿನಗೆಂತೂ ಸಾಧ್ಯವಾಯಿತು ಹೇಳ. ಹೌ ಆರ್ ಯು ಟಾಕಿಂಗ್ ಅಬೌಟ್ ಅಚೀವಿಂಗ್ ದೀಸ್ ಥಿಂಗ್ಸ್? ಅದಕ್ಕೆ ಸಿದ್ದರಾಮರು ಹೇಳುವಂಥದ್ದು, ಎನ್ನ ಮನ ಮತ್ತೊಂದಕ್ಕೆ ಇಂಬಿಲ್ಲ ಕಂಡಯ್ಯ, ನಿಮ್ಮ ನೆನೆವೆ ನಾನು, ನೀನು ಎನ್ನ ನೆನೆವೆ ಕಂಡಯ್ಯ.
ಎನಗೆಯೂ ನಿನಗೆಯೂ ನಿನಗೆಯೂ ಎನಗೆಯೂ ಒಂದೇ ಮನ ನೋಡಯ್ಯ. ನೀನು ಮನಮುಕ್ತನಾದ ಕಾರಣ ನಿನ್ನ ಒಡನೆ ಎನ್ನ ಮನಮುಕ್ತ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ. ನನ್ನ ಮನಸ್ಸನ್ನು ನಾನು ಇನ್ನೊಂದಕ್ಕೆ ಯಾವತ್ತೂ ಕೊಟ್ಟಿಲ್ಲ. ನಾನು ಯಾವಾಗಲೂ ನಿನ್ನನ್ನ ಕುರಿತೇ ನಾನು ಚಿಂತಿಸ್ತೇನೆ. ನಾನು ನಿನ್ನನ್ನ ಎಷ್ಟು ಆರ್ದ್ರತೆಯಿಂದ ನಾನು ನಿನ್ನನ್ನ ಕುರಿತು ಯೋಚಿಸ್ತೇನೋ ಅಷ್ಟೇ ಪ್ರೀತಿ ಪ್ರೇಮದಿಂದ ನೀನು ಕೂಡ ನನ್ನ ಬಗ್ಗೆನೇ ಯೋಚಿಸ್ತಾ ಇದ್ದೀಯ. ಯಾಕೆ? ನಿನಗೆಯೂ ನನಗೆಯೂ ಒಂದೇ ಮನ ನೋಡಯ್ಯ. ಯು ಆರ್ ಇನ್ ಮೀ, ಐ ಆಮ್ ಇನ್ ಯು. That way we both are like inseparable from each other. ನಿನಗೆಯೂ ಎನಗೆಯೂ ಒಂದೇ ಮನ ನೋಡಯ್ಯ. ನೀನು ಮನಮುಕ್ತನಾದ ಕಾರಣ, ನೀನು ಮನಸ್ಸಿಲ್ಲದವನಾಗಿರೋದ್ರಿಂದ ನಾನು ಕೂಡ ಮನಸ್ಸನ್ನ ಮೀರ್ಬಿಟ್ಟೆ. ಯಾಕೆ? ನಾನು ನಿನ್ನ ಜೊತೆ ನನ್ನನ್ನ ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೇನೆ, ನಿನ್ನನ್ನ ಕುರಿತೇ ನಾನು ಯೋಚಿಸ್ತಾ ಇದ್ದೇನೆ. ನಿನ್ನನ್ನ ಕುರಿತು ಯೋಚಿಸಿ ಯೋಚಿಸಿ ನೀನೇ ಆಗಿರೋದ್ರಿಂದ ನಿನ್ನಲ್ಲಿ ಮನಸ್ಸಿಲ್ಲ, ನನ್ನಲ್ಲೂ ಮನಸ್ಸಿಲ್ಲ. ಇತ್ತು ಅಂತಂದ್ರೆ ನನ್ನ ಮನಸ್ಸು ಎರಡೂ ಒಂದೇನೆ. ಇಲ್ಲ ಅಂತಂದ್ರೆ ನಿನ್ನಲ್ಲೂ ಇಲ್ಲ, ಹಾಗಾಗಿ ನನ್ನಲ್ಲೂ ಇಲ್ಲ. ಅಲ್ಲಿ ಪಾಯಿಂಟ್ ಇವ್ರಿಗೆ ಅದಕ್ಕೆ ಪ್ರಭುದೇವರು ಹೇಳುವಂಥದ್ದು, ಮನವುಂಟೆ ಮರುಳೆ ಶಿವಯೋಗಿಗೆ. ಯಾರಿಗ್ ಮನಸ್ಸಿದೆ ಅಂತ ಹೇಳ್ತಾ ಇದೀಯಪ್ಪ ನೀನು? ನಿನಗೂ ನನಗೂ ಒಂದೇ ಮನಸ್ಸು ಅಂತ ಹೇಳ್ತಾ ಇದೆಯಲ್ಲ. ಮನಸ್ಸುಂಟೆ ಮರುಳೆ ಶಿವಯೋಗಿಗೆ, ಮನವುಂಟೆ ಮರುಳೆ ಶಿವಯೋಗಿಗೆ. ಮತ್ತೊಮ್ಮೆ ಮನಮಗ್ನ ಉಂಟೆ ಶಿವಶರಣಂಗೆ. ಇಲ್ಲದನು ಉಂಟೆಂದು ನುಡಿದು ಆಡಿಸಿದೆನೆಂಬ ಮಾತು ಮನವನೇ ನೆಲೆ ಮಾಡಿ ತೋರುತ್ತಿದೆ. ಗುಹೇಶ್ವರನ ನರಿದ ಶರಣಂಗೆ ತೋರಲಿಲ್ಲ ಅಡಗಲಿಲ್ಲ ಕೇಳ. ಮನಸ್ಸು ಶಿವನಲ್ಲಿ ಶಿವನಾದವನಿಗೆ ಮನಸ್ಸು ಎಲ್ಲಿ ಉಂಟು? ಆ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವನ್ನೂ ಕೂಡ ಮೀರಿರೋದೇ ತಾನೆ. ಶಂಕರಾಚಾರ್ಯರ ಒಂದು ಸ್ತೋತ್ರದಲ್ಲೂ ಬರುತ್ತೆ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಶಿವೋಹಂ 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 ಅಂತಂದ್ಬಿಟ್ಟು. ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರವಲ್ಲ, ಇದ್ಯಾವುದು ಅಲ್ಲ. ನಾನು ಶಿವ, ನಾನು ಶಿವ, ನಾನು ಶಿವ, ನಾನು ಶಿವ. ಅದನ್ನ ಆ ಮಟ್ಟಕ್ಕೆ ಏರಿದಂತವರು ಪ್ರಭುದೇವರು. ಅವ್ರು ಹೇಳ್ತಾ ಇರುವಂತದ್ದು, ಶಿವಯೋಗಿಗೆ ಮನಸ್ಸಿದೆ ಅಂತ ಅನ್ಕೊಂಡಿದ್ಯಾ? ನಿನಗೂ ನನಗೂ ಒಂದೇ ಮನಸ್ಸು ಅಂತ ಹೇಳ್ತಿದೀಯಲ್ಲ, ಮನಸ್ಸು ಯಾರಿಗಪ್ಪ ಇದೆ? ನನಗಿದೆ ಅನ್ಕೊಂಡಿದ್ಯಾ? ಮತ್ತೊಮ್ಮೆ ಮನಮಗ್ನ ಉಂಟೆ ಶಿವಶರಣಂಗೆ. ಮನಸ್ಸೇ ಇಲ್ಲ ಅಂತಂದ್ರೆ ಆ ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸಿ ಮಗ್ನವಾಗಿದ್ದೇನೆ, ನಿನ್ನಲ್ಲೇನೆ ನಾನು ಸೇರ್ಕೊಂಡು ಹೋಗಿದ್ದೇನೆ ಅಂತೆಲ್ಲ ಆ ಮನಸ್ಸನ್ನೇ ಇಟ್ಕೊಂಡು ಇಲ್ಲದನು ಉಂಟೆಂದು ನುಡಿದು ಆಡಿಸಿದೆನೆಂಬ ಮಾತು ಮನವನೇ ನೆಲೆ ಮಾಡಿ ತೋರುತ್ತಿದೆ. Who is it that is saying all of these things? Have you understood that? ಇವರು you are that ಅದನ್ನಲ್ಲೇನೆ ಸಾರಿ ಶುಕ್, ನಂಗೆ ಅವ್ರ ಹೆಸರು ಇವಾಗ ಸಡನ್ ಆಗಿ ನೆನಪಿಗೆ ಬರ್ತಾ ಇಲ್ಲ. ಬಟ್ ಯಾವಾಗಲೂ ಕೂಡ ಆ ಎಲ್ಲಿಂದ ಬರ್ತಾ ಇದೆ ನಿಂಗೆ ಇದು? If you go to the origin, keep going to the origin, keep going to the origin, keep going to the origin. ಇಲ್ಲದನು ಉಂಟೆಂದು ನುಡಿದು ಆಡಿಸಿದೆನೆಂಬ ಮಾತು ಮನವನೇ ನೆಲೆ ಮಾಡಿ ತೋರುತ್ತದೆ. ಅದು ಬರ್ತಾ ಇರೋದೇ ಮನಸ್ಸು ಇಲ್ಲದೆ ಇರೋ ಮನಸ್ಸನ್ನ ಇದೆ, ಆ ಮನಸ್ಸು ನಿನ್ನಲ್ಲಿರೋದು ನನ್ನಲ್ಲಿರೋದು ಒಂದೇ ಮನಸ್ಸು ಅಂತೆಲ್ಲ ಹೇಳ್ತಾ ಇದೀಯಾ ಅಂತಂದ್ರೆ ಅದು ಹೇಳ್ತಾ ಇರೋ ಮಾತೆಲ್ಲ ನಿನ್ನ ಮನಸ್ಸಿನಿಂದಾನೇ ಬರ್ತಾ ಇದೆ. ಅಲ್ಲಿ ನೀನ್ ಇನ್ನ ಮಾಯನಲ್ಲಿ ಸಿಕ್ಕಾಕೊಂಡಿದೀಯಾ ಅನ್ನೋದೇ ಗೊತ್ತಾಗ್ತಾ ಇರುವಂತದ್ದು. ಮನಸ್ಸನ್ನೋದೇ ಇಲ್ಲ ಅಂತಿರುವಾಗ, ಮನಮಗ್ನವಾಗಿತ್ತು, ನಿನ್ನ ಮನಸ್ಸು ಒಂದೇನೆ, ನಿನ್ನಲ್ಲಿ ಮನಸ್ಸಿಲ್ದೆ ಇರೋದ್ರಿಂದಾಗಿ ನನ್ನಲ್ಲೂ ಮನಸ್ಸಿಲ್ಲ ಅಂತೆಲ್ಲ ನೀನು ಆ ಮನಸ್ಸು ಅನ್ನೋದು ತಾನೇ ಯಾಕೆ ನಿನ್ಗೆ? ವೈ ಆರ್ ಯು ಸ್ಟಿಲ್ ಸ್ಟಕ್ ಇನ್ ದಟ್ ಐಡಿಯೇಷನ್ ಆಫ್ ದಟ್ ಸಾರ್ಟ್ ಆಫ್ ಲೈಕ್ ಮನಸ್ಸು ಅನ್ನೋದು ಯಾತಕ್ಕೆ ಬಂತು? ಗುಹೇಶ್ವರನನ್ನು ಅರಿದ ಶರಣಂಗೆ ತೋರಲಿಲ್ಲ ಅಡಗಲಿಲ್ಲ ಕೇಳ. ಗುಹೇಶ್ವರ, ನೀನು ಒಮ್ಮೆ ಆ ಶಿವನಲ್ಲಿ ಏಕವಾದ ಆ ನಿನ್ನ ಮತ್ತೆ ಶಿವನ ಅಭೇದವನ್ನ ನೀನ್ ತಿಳ್ಕೊಂಡ್ಬಿಟ್ಟೆ ಅಂತಂದರೆ ನಿನಗೆ ಅದು ಕಾಣಿಸೋದು ಇಲ್ಲ. ಇಲ್ಲಿ ತನಕ ಕಾಣ್ತಾ ಇತ್ತು, ಇನ್ನು ಮುಂದೆ ಕಾಣಿಸ್ತಿಲ್ಲ ಅನ್ನೋದು ಕೂಡ ಇಲ್ಲ. ನೋ, ಟಿಲ್ ನೌ ಐ ವಾಸ್ ಸೀಯಿಂಗ್ ಇಟ್, ನೌ ಐ ಆಮ್ ನಾಟ್ ಸೀಯಿಂಗ್ ಇಟ್, ಸೊ ಮೈ ಮನಸ್ಸು ಇಸ್ ಗಾನ್. ನೋ,
ಕನಸಿನಿಂದ ಎಚ್ಚರವಾಗಿ ಹೋದಾಗುತ್ತೆ ಅದು. ರಿಯಾಲಿಟಿ, ಯು ಕಮ್ ಔಟ್ ಆಫ್ ಇಟ್. ಇಟ್ಸ್ ಅ ಡ್ರೀಮ್. It's like a mirage. Like you think that you're seeing it, it's not there. It is just an illusion of your mind. That's all. ಗುಹೇಶ್ವರನನು ಅರಿದ ಶರಣಂಗೆ ತೋರಲಿಲ್ಲ ಅಡಗಲಿಲ್ಲ ಕೇಳ. ಅದಕ್ಕೆ ಸಿದ್ದರಾಮರು ಹೇಳುವಂಥದ್ದು, ಲಿಂಗ ಅಂಗವಾದ ಬಳಿಕ ಲಿಂಗೈಕ್ಯ, ಲಿಂಗದಂತೆ ಅಂಗವೈಕ್ಯ. ಮನವೇ ಲಿಂಗ, ಲಿಂಗವೇ ಮನವಾದ ಬಳಿಕ ಮಾತು ಮಥನಗಳೆಲ್ಲ ಹೊಳ್ಳಾದ ಕಾರಣ ಮಾತೇ ಲಿಂಗೈಕ್ಯ, ಲಿಂಗೈಕ್ಯವೇ ಸ್ವರ. ಶಬ್ದ ಸಂದಣಿಗಿನ್ನು ತೆರಹುಂಟೆ. ಕಪಿಲ ಸಿದ್ಧ ಮಲ್ಲಿನಾಥ, ಇನ್ನು ನಿಮ್ಮ ದೇವರೆಂದು ಅರಸಲುಂಟೋ ಇಲ್ಲವೋ ಎಂಬುದನ್ನು ತಿಳಿಹಿಕೊಡ ಎಲೆ ಅಯ್ಯ. ಹಾಗಿತ್ತು ಅಂತಂದ್ರೆ ಮನಸ್ಸೂ ಇಲ್ಲ, ಚಿತ್ತವಲ್ಲ ನಾನು, ಮನಸ್ಸಲ್ಲ, ಅಹಂಕಾರವಲ್ಲ, ಬುದ್ಧಿಯಲ್ಲ, ಇದ್ಯಾವುದೂ ಅಲ್ಲ ಅಂತ ನಾನು ತಿಳ್ಕೊಂಡಾದ ಮೇಲೆ ದೇವರಂತ ನಾನಿನ್ಯಾರನ್ನ ನೋಡ್ಲಿ? ನೋಡ್ಬೇಕಾ? ದೇವರು ಅಂತ ನಾನಿನ್ಯಾರನ್ನ ಹುಡುಕ್ಲಿ? ಹುಡುಕ್ಬೇಕಾ ನಾನು? ಅದೊಂದು ಕ್ವೆಶ್ಚನ್ ಬರುತ್ತೆ. ಯಾಕೆಂದ್ರೆ ತುಂಬಾ ಕಷ್ಟ ಆಗಿ ಹೋಗುತ್ತೆ. ಭಕ್ತಿ ಅನ್ನೋದು ಜಾಸ್ತಿ ಆದಾಗ, ಅಂಡ್ ಇಟ್ ಇಸ್ ಆಲ್ಸೋ, ಅದು ಕೂಡ ಒಂದು ರೀತಿ ಬಂಧನವಾಗಿ ಹೋಗುತ್ತೆ. ನಾನು ಪ್ರೀತಿಸುವ ದೇವರು ಅನ್ನೋದೊಂದು ಇದೆಯಲ್ಲ, ನಾನು ಅದೇ ಆಗಿ ಹೋದ್ರೆ ನಾನು ಇನ್ಯಾರನ್ನ ಪ್ರೀತಿಸ್ಲಿ? Who do I direct my object of like this affection that I have, this supreme sense of feeling of devotion that I have? Who do I direct it to? ಆ ಸ್ಥಿತಿಗೆ ಏರಿ ಆದ್ಮೇಲೆ what am I going to look for then? If I have become one with God, then who am I supposed to search for? ಲಿಂಗ ಅಂಗವಾದ ಬಳಿಕ ಲಿಂಗೈಕ್ಯ, ಲಿಂಗದಂತೆ ಅಂಗವೈಕ್ಯ. ಆ ದೇಹ ಭಾವನೂ ಹೊರಟು ಹೋಯ್ತು, ಮನಸ್ಸು ಹೋಯ್ತು, ಬುದ್ಧಿ ಹೋಯ್ತು, ಚಿತ್ತ ಹೋಯ್ತು, ಅಹಂಕಾರ ಹೋಯ್ತು, ನಾನು ಅನ್ನೋದು ಹೋಯ್ತು, ಎಲ್ಲವೂ ಹೊರಟು ಹೋಗಿ ಮಾತು ಮಥನಗಳೆಲ್ಲ ಹೊಳ್ಳಾದ ಕಾರಣ ಐ ಕಾಂಟ್ ಎಕ್ಸ್ಪ್ರೆಸ್ ಎನಿಥಿಂಗ್, ಐ ಕಾಂಟ್ ಸೇ ಎನಿಥಿಂಗ್. ಮಾತು ಕೂಡ ಲಿಂಗೈಕ್ಯವಾಗಿ ಹೋಗುತ್ತೆ. ಲಿಂಗೈಕ್ಯವೇ ಸ್ವರ. ಮಾತಾಡೋದು ಕೂಡ ಏನು ಹೇಳಬೇಕು ಅನ್ನೋ there is no need for anything to say. What am I supposed to do? ಶಬ್ದ ಸಂದಣಿಗೆ ಇನ್ನು ತೆರವುಂಟೆ, ನಾನು ಇನ್ನೇನಂತ ಮಾತಾಡ್ಲಿ? ಯಾವುದಕ್ಕೂ ಏನು, there is no point. I can't express anything, I can't say anything. This whole sense of me that I had, everything is gone. ಇನ್ನು ನಿಮ್ಮ ದೇವರೆಂದು ಅರಸಲುಂಟೋ ಇಲ್ಲವೋ? ನಿನ್ನನ್ನಾದ್ರೂ ನಾನು ನೋಡಬಹುದಾ? ನಿನ್ನನ್ನಾದ್ರೂ ನಾನು ಇನ್ನ ಅರಸಬಹುದಾ? ನಿನ್ನ ಮೇಲೆ ಇನ್ನ ಭಕ್ತಿಯನ್ನ ಮಾಡಬಹುದಾ ಅಂತ ಕೇಳಿದ್ರೆ ಅದಕ್ಕೆ ಪ್ರಭುದೇವರು ಹೇಳುವಂತಹ ಎರಡು ಅದ್ಭುತವಾದಂತಹ ವಚನಗಳು. ನಿಜವಾಗಿಯೂ ಬ್ರಹ್ಮೈಕ್ಯ ಭಾವಕ್ಕೆ ಹೋದಾಗ, ನೀನೇ ಬ್ರಹ್ಮ, ನೀನೇ ಶಿವನಾಗಿ ಹೋದಾಗ ಆಗುವಂಥದ್ದೇನು ಅಂತಂದರೆ, ಕರ್ಪೂರದ ಗಿರಿಯ ನುರಿ ಹಿಡಿದ ಬಳಿಕ ಇದ್ದಿಲುಂಟೆ, ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಸವುಂಟೆ, ಉರಿಯ ಗಿರಿಯ ನರಗಿನ ಬಾಣದ ಲೆಚ್ಚ ಬಳಿಕ ಮರಳಿ ಬಾಣವನರಸಲುಂಟೆ, ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ದೇವರೆಂದು ಅರಸಲುಂಟೆ ಹೇಳ ಸಿದ್ದರಾಮಯ್ಯ. ನೀನೇ ಶಿವನಾಗಿ ಹೋಗಾದ್ಮೇಲೆ ಶಿವ 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 ಅಂತ ಇನ್ನೇನಂತ ನೀನ್ ಹುಡುಕೊಂಡ್ ಸುತ್ತಾಡ್ತೀಯಪ್ಪ? ಯಾಕೆ? ಕರ್ಪೂರದ ಗಿರಿಯ ನುರಿ ಹಿಡಿದ ಬಳಿಕ ಇದ್ದಿಲುಂಟೆ. ಕರ್ಪೂರದ ಬೆಟ್ಟ, ಅದಕ್ಕೆ ಬೆಂಕಿ ಬಿದ್ದಾದ್ಮೇಲೆ ನಿನಗೆಲ್ಲಾದ್ರೂ ಇಜ್ಜಿಲು ಸಿಗುತ್ತಾ? ಕರ್ಪೂರ ಕರಗಿ ಹೋದ್ಮೇಲೆ ಇಜ್ಜಿಲೇನಿದೆ? ಏನಿದೆ? ಏನು ಉಳ್ಕೊಂಡಿರುತ್ತೆ? ಏನು ಉಳ್ಕೊಂಡಿರೋದಿಲ್ಲ. ಎವ್ರಿಥಿಂಗ್ ಇಸ್ ಗಾನ್. ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಸವುಂಟೆ. ಮಂಜು, ಬೆಳಗಿನ ಮಿಸ್ಟ್ ಏನಿರುತ್ತಲ್ಲ, ಆ ಮಂಜಿನ ಶಿವಾಲಯಕ್ಕೆ ನಾನು ಬಿಸಿಲಿನ ಒಂದು ಕಳಸವನ್ನ ಇಡ್ತೀನಿ ಅಂತ, ಬಿಸಿಲು ಬಂದ ತಕ್ಷಣ ಮಂಜಲ್ಲಿ ಉಂಟು, ಹೋಯ್ತು, ಮಂಜು ಕರಗ ಹೋಗುತ್ತೆ, ಕಾಣಿಸೋದೇ ಇಲ್ಲ. ಆ ರೀತಿ ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಸ ಉಂಟೆ, ಉರಿಯ ಗಿರಿಯ ನರಗಿನ ಬಾಣದ ಲೆಚ್ಚ ಬಳಿಕ ಮರಳಿ ಬಾಣವನರಸಲುಂಟೆ. ಉರಿತಾ ಇರೋ ಒಂದು ಬೆಟ್ಟ, ಆ ಧಗ್ಗನೆ ಬೆಂಕಿಯಲ್ಲಿ ಉರಿತಾ ಇರುವಂತಹ ಬೆಟ್ಟಕ್ಕೆ ನೀನು ಮೇಣದಲ್ಲಿ, ವ್ಯಾಕ್ಸ್ ಅಲ್ಲಿ ಮಾಡಿರೋ ಬಾಣನ ಹೊಡೆದು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಬಾಣನ ಹುಡುಕ್ತೀನಿ ಅಂತಂದ್ರೆ ನಿನಗೆ ಬಾಣ ಎಲ್ಲಿ ಸಿಗತ್ತೆ? Can you search your wax arrow that you have shot at a burning mountain? ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ದೇವರೆಂದು ಅರಸಲುಂಟೆ ಹೇಳ ಸಿದ್ದರಾಮಯ್ಯ. ನೀನೇ ಶಿವನಾಗಿ ಹೋದ ಮೇಲೆ
ಆ ಗುಹೇಶ್ವರನೆಂಬ ಲಿಂಗವನ್ನ ಅರಿಯೋದು ಅಂತಂದ್ರೆ ಏನು? ಜೀವ ಶಿವೈಕ್ಯ ಸಂಬಂಧ ತಾನೆ. ಆ ಏಕತೆ ನೀನೇ ಶಿವನಾಗಿ ಹೋದ ಮೇಲೆ ಹುಡುಕ್ಲಿಕ್ ನಿಂಗ್ ಇನ್ನೇನಿದೆ? ಯಾಕೆಂದ್ರೆ ಆ ಸ್ಥಿತಿಗೆ ಏರಿದ ನಂತರ ಅರಿದೆನೆಂಬುದು ತಾ ಬಯಲು, ಅರಿಯೆನೆಂಬುದು ತಾ ಬಯಲು, ಮರೆದೆನೆಂಬುದು ತಾ ಬಯಲು, ಮರೆಯನೆಂಬುದು ತಾ ಬಯಲು, ಅರುವಿನ ಕುರುಹಿನ ಮರಹನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ನೋಡ. ಎಲ್ಲವೂ ನಶಿಸಿ ಎಲ್ಲವೂ ಕರಗಿ ಹೋಗುತ್ತೆ, ಎಲ್ಲವೂ ಬಯಲಾಗಿ ಹೋಗುತ್ತೆ. ಎವ್ರಿಥಿಂಗ್ ವ್ಯಾನಿಷಸ್. Why? But it is not vanishes into, it doesn't vanish into nothingness. Again and again, I want to go back to that nihilistic view Allah adu. Buddhism ಅಲ್ಲಿ ಹೇಳೋ ಹಾಗೆ ಆ ನಥಿಂಗ್ನೆಸ್, ವೇರ್ ದರ್ ಇಸ್ ನಥಿಂಗ್ ಅನ್ನುವಂಥದ್ದಲ್ಲ. Everything is involved in that. Everything becomes in that. And it is beyond everything. ಅರಿತ್ಕೊಂಡೆ, ಅರ್ಥಕೊಂಡಿಲ್ಲ, ಮರೆದೆ, ಮರೆಯೇ, ಯಾವುದೂ ಕೂಡ ಇಲ್ಲ. ಎಲ್ಲವೂ ಹೊರಟು ಹೋಗುತ್ತೆ. ಆಲ್ ಆಫ್ ದೀಸ್ attributes, all of these ideas that you have, everything will vanish, ಸಿದ್ಧರಾಮ. ನೀನು ಒಮ್ಮೆ ಆ ಸ್ಥಿತಿಗೆ ಏರಿ ಆದ ಮೇಲೆ ಎಲ್ಲವೂ ಸತ್ಯವಾಗಿ ಹೋಗುತ್ತೆ. ಅದನ್ನ ಕೇಳಿ ಆಗ ಅವರಿಗೆ, ಈಗ ಸಿದ್ಧರಾಮರಿಗೆ ಬರುವಂತಹದ್ದು, ನನಗದರ ಪ್ರಾಪ್ತಿ ಯಾವಾಗ? ಅಯ್ಯ, ಕಬ್ಬುನ ನೀರನೊಳಕೊಂಬಂತೆ, ಸಬುದ ನಿರಾಕಾರವನೊಳಕೊಂಬಂತೆ, ಮರೀಚಿಯ ಬಯಲೊಳಕೊಂಬಂತೆ, ಎನ್ನನೆಂದೊಳಕೊಂಬೆ ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ಆ ಸ್ಥಿತಿ, ನಿನ್ನೊಳಗೆ ಒಂದಾಗಿ ನೀನೇ ಆಗಿ ಬಿಡುವಂತಹ ಆ ಸ್ಥಿತಿ, ಕಬ್ಬಿನ ಒಳಗೆ ನೀರು ಸೇರಿಕೊಂಡು ಹೇಗೆ ಆ ಕಬ್ಬಿನ ನೀರೇ ಆಗಿಬಿಡುತ್ತೋ, ನಿರಾಕಾರದ ಒಳಗಡೆ ಶಬ್ದ ಸೇರ್ಕೊಂಡು ಹೇಗೆ ನಿರಾಕಾರವೇ ಆಗಿಬಿಡುತ್ತೋ, ಬಯಲಿನಲ್ಲಿ ಆ ಮರೀಚಿ ಇದ್ದು ಕೂಡ ಇಲ್ಲದೆ ಇರೋ ಹಾಗೆ ಬಯಲೇ ಆಗಿಬಿಡುತ್ತೋ. ಮರೀಚಿಕೆಯನ್ನ ನೀವು ಹುಡುಕ್ತಾ ಹೋದ್ರೆ ಎಲ್ಲಿದೆ 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 ಅಲ್ಲಿಗೆ ಹೋಗ್ತೀರಾ, ಅಲ್ಲಿಲ್ಲ, ಅಲ್ಲಿ ಬಯಲೇ ಇರುವಂತದ್ದು. ಮರೀಚಿ ಮುಂದೆ ಕಾಣಿಸ್ತಿತ್ತಲ್ಲ, ಇಲ್ಲಿ ಬಂದಲ್ಲ, ಇಲ್ಲಿಲ್ಲ. ಇಟ್ ವಾಸ್ ಅನ್ ಇಲ್ಯೂಷನ್. ಇಟ್ ಹ್ಯಾಸ್ ಆಲ್ ಬಿಕಮ್ ಒನ್. ಆ ರೀತಿ ಆ ಉಪಮೆಯಲ್ಲಿ ಕೊಟ್ಟಿರುವಂತಹದ್ದು. ಮರೀಚಿಯ ಬಯಲೊಳಕೊಂಬಂತೆ, ಎನ್ನನೆಂದೊಳಕೊಂಬೆ ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ನನ್ನನ್ನ ನಿನ್ನೊಳಗಡೆ ಯಾವಾಗ ಆ ರೀತಿ ನಾನು ನೀನು ಯಾವಾಗ ಒಂದಾಗ್ತೇವೆ? ವೆನ್ ಆಮ್ ಐ ಗೋಯಿಂಗ್ ಟು ಬಿಕಮ್ ಒನ್ ವಿತ್ ಯು? ನನ್ನ ಐಕ್ಯ ಯಾವಾಗ ಸಾಧ್ಯವಾಗುತ್ತೆ ಹೇಳು ಅಂತ ಹೇಳುವಲ್ಲಿಗೆ ಪ್ರಭುದೇವರು ಹೇಳುವಂಥದ್ದು, ತೆರಹಿಲ್ಲದ ಘನವನೊಳಕೊಂಡು, ತೆರಹಿಲ್ಲದ ಮನವ ಘನವೊಳಕೊಂಡು, ತನಗೆ ತಾ ತರಹರವಾದ ಬಳಿಕ ಇನ್ನು ಮರಳಿ ಇಂಬುಗೊಳಲುಂಟೆ, ಗುಹೇಶ್ವರನ ಲೀಲೆ ಮಾಬನ್ನಕ್ಕರ ಉರಿಯೊಳಗಣ ಕರ್ಪೂರದಂತಿರಬೇಕು ಕಾಣ ಸಿದ್ಧರಾಮಯ್ಯ. ಯಾವಾಗ ಆ ಗುಹೇಶ್ವರನ ಲೀಲೆ ಮಾಬನ್ನಕ್ಕರ, ಈ ಎಲ್ಲ, ಈ ದೇಹ, ಈ ಜೀವ, ಈ ಸೃಷ್ಟಿ, ನಾನು ಅನ್ನೋನ್ ಇದ್ದೇನೆ, ಇಲ್ಲಿದ್ದೇನೆ, ಇಂಥ ಕಡೆ ಇದ್ದೇನೆ, ಈ ರೂಮಲ್ಲಿ ಕೂತಿದ್ದೇನೆ, ಇದೆಲ್ಲ ಏನು? ಇಟ್ಸ್ ಆಲ್ ಜಸ್ಟ್ ಅನ್ ಇಲ್ಯೂಷನ್, ಲೀಲೆ. ಆ ಲೀಲೆ ಮುಗಿಬೇಕು. ಈ ದೇಹ ಉದುರುತ್ತೆ, ದೇಹ ಒಂದಲ್ಲ ಒಂದಿನ ಬೀಳುತ್ತೆ, ಉಸಿರು ನಿಲ್ಲುತ್ತೆ, ಲೀಲೆ ಮುಗಿಯುತ್ತೆ. ಆ ಲೀಲೆ ಮುಗಿಯೋ ತನಕ ಉರಿಯೊಳಗಣ ಕರ್ಪೂರದಂತಿರಬೇಕು. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅನ್ನುವ ಭಾವದಲ್ಲಿ ಇದನ್ನ ತಿಳ್ಕೊಂಡು ಆ ರೀತಿ ನೀನು ಇದ್ದೆ ಅಂತಂದರೆ ಅಷ್ಟೇ. ಹಾಗಿರು. ಬಿ ಪೇಷಂಟ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ತೆರಹಿಲ್ಲದ ಘನವನೊಳಕೊಂಡು, ತೆರಹಿಲ್ಲದ ಮನವ ಘನವೊಳಕೊಂಡು, ನಿನ್ನ ಮನಸ್ಸು, ನಿನ್ನ ಈ ಎಲ್ಲ ಭಾವಗಳು ಕೂಡ ಕರಗಿ 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 ಶಿವನಲ್ಲಿಯೇ ಸೇರಿ ಹೋಗಿ ನೀನೇ ಶಿವನಾಗಿ ಹೋಗ್ತೀಯಲ್ಲ. ತನಗೆ ತಾ ತರಹರವಾದ ಬಳಿಕ ಇನ್ನು ಮರಳಿ ಇಂಬುಗೊಳಲುಂಟೆ. ನಿನ್ನಲ್ಲಿ ನೀನೇ ಆ ಸಮಾಧಾನ, ನಿನ್ನಲ್ಲಿಯೇ ಆ ಶಾಂತಿ, ಆ ಸಮಾಧಾನ ಎಲ್ಲವೂ ನೆಲೆಯಾಗಿ ಹೋಗುತ್ತೆ. ಯಾವಾಗ ಈ ಮನಸ್ಸು, ಚಿತ್ತ ಎಲ್ಲವೂ ಕೂಡ ಕರಗಿ ಹೋಗಿ, your identification that you have with all of these things, they will all melt away and you will become peaceful.
ಸದಾಕಾಲ ಬ್ರಹ್ಮಮಯವಾಗಿ ಜೀವಿತದಲ್ಲಿಯೇ ಆ ಜೀವನ್ಮುಕ್ತ ಸ್ಥಿತಿಯನ್ನ ಅನುಭವಿಸುವಂತಹದ್ದು. ರಮಣ ಮಹರ್ಷಿಗಳಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಇವರೆಲ್ಲರೂ ಕೂಡ ಅವರ ಜೀವಿತದಲ್ಲಿಯೇ ಆ ಜೀವನ್ಮುಕ್ತ ಸ್ಥಿತಿಯನ್ನ ಪಡೆದುಕೊಂಡು ನಂತರ ಯಾವಾಗ ಲೀಲೆ ಸಮಾಪ್ತಿಯಾಗಬೇಕೋ ಆ ದೇಹವನ್ನ ಬಿಡುವ ರೀತಿನಲ್ಲಿ ದೇಹವನ್ನ ಹಾಗೆ ಬಿಟ್ರು. ನಾನ್ ಯಾವಾಗ ಸಾಯ್ತೀನೋ, ನಾನ್ ಯಾವಾಗ ಹೋಗ್ತೀನೋ, ನನ್ಗಿದ್ ಯಾವಾಗ ಇರುತ್ತೋ ಅನ್ಕೊಂಡು ಅವ್ರು ಯಾವತ್ತೂ ಅದಕ್ಕೋಸ್ಕರ ಹಪ್ಪಿಸೋದು ಕೂಡ ಇಲ್ಲ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ನೋ, ಇಟ್ ವಿಲ್ ಹ್ಯಾಪನ್ ವೆನ್ ಇಟ್ ಹ್ಯಾಸ್ ಟು ಹ್ಯಾಪನ್. ಅಂಡ್ ವೆನ್ ಇಟ್ ಹ್ಯಾಸ್ ಟು ಹ್ಯಾಪನ್ ಅಷ್ಟೇ. ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಉರ್ವಾರುಕಮಿವ ಬಂಧನಾತ್. ಯಾವ ರೀತಿ ಹಣ್ಣು ಪಕ್ವವಾದ ಹಾಗೆ ಕಳಚ್ಕೊಳ್ಳುತ್ತೋ ಕುಂಬಳಕಾಯಿ, ಆ ರೀತಿ ಕಳಚ್ಕೊಳ್ಳುತ್ತೆ, ಹೋಗುತ್ತೆ. ಆತ್ಮ ಭಾವದಲ್ಲಿ ನಿಂತವರಿಗೆ ಇದು ಯಾವುದೂ ಕೂಡ ಇಟ್ ಇಸ್ ನಾಟ್ ಅ ಕನ್ಸರ್ನ್. ವೆನ್ ಡಸಂಟ್ ಮ್ಯಾಟರ್, ಇಟ್ ಡಸ್ ನಾಟ್ ಮ್ಯಾಟರ್ ಟು ಮೀ. ಆ ರೀತಿ ಆ ಮಟ್ಟಕ್ಕೆ ನೀನು ಹೋದಾಗ ಗುಹೇಶ್ವರನ ಲೀಲೆ ಮಾಬನ್ನಕ್ಕರ, ಆ ಲೀಲೆ ಮುಗಿಯೋ ತನಕ ಶಾಂತವಾಗಿರು. ಆ ನೆಮ್ಮದಿ ನಿನಗ್ ಸಿಗುತ್ತೆ, ಆ ಸಮಾಧಾನ ನಿನಗ್ ಸಿಗುತ್ತೆ. ಇದೆಲ್ಲದಕ್ಕೂ ಒಂದು ಕೊನೆ ಅನ್ನೋದಿದೆ. ಎಲ್ಲರೂ ಹೋಗೋದೇನೆ, ಯಾರಿರ್ತಾರೆ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಬಂದಿದ್ದೇವೆ, ಹೋಗ್ತೇವೆ. ಅಲ್ಲಿ ತನಕ ಉರಿಯೊಳಗಣ ಕರ್ಪೂರದಂತಿರಬೇಕು ಕಾಣ ಸಿದ್ದರಾಮಯ್ಯ. ಈ ಮಾತನ್ನ ಕೇಳಿ ಸಿದ್ದರಾಮರಿಗೆ ಎಷ್ಟು ಶಾಂತಿ, ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ. ಅಯ್ಯ, ನಿಮ್ಮ ಸ್ವರವುಂಡ ಶಬ್ದವೆನ್ನ ಮನಕ್ಕೆ ವೇದ್ಯವಾಯಿತು, ನಿಮ್ಮ ನಿಜವುಂಡ ನಿಲವೆನ್ನ ಮತಿಗೆ ವೇದ್ಯವಾಯಿತು, ನಿಮ್ಮ ಕರುಣ ಪ್ರಸಾದವೆನ್ನ ಸರ್ವಾಂಗಕ್ಕೆ ವೇದ್ಯವಾಯಿತು, ನಿಮ್ಮ ಕಾಯವಿಡಿದಿಪ್ಪ ಕರಸ್ಥಲದ ಕಾರಣವ ಹೇಳ ಕಪಿಲ ಸಿದ್ಧ ಮಲ್ಲಿನಾಥ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಬಂದಿದೆ, ನನಗೆ ನೆಮ್ಮದಿ ಸಿಕ್ಕಿದೆ, ನನಗೀಗ ತಿಳಿವು ಬಂದಿದೆ. ನಿಜವಾಗಿಯೂ ಆ ಅಧ್ಯಾತ್ಮ ಸಾಧನೆಯಲ್ಲಿ ಮುಂದೆ ವರೆದು ಆ ಮಟ್ಟಕ್ಕೆ ಏರಿದಂಥವರ ಲಕ್ಷಣ ಏನು ಅಂತಂದ್ರೆ ಶಾಂತವಾಗಿರುವಂಥದ್ದು, ಉದ್ವಿಗ್ನತೆ ಇಲ್ಲದೆ ಇರುವಂತಹದ್ದು, ಯಾವುದೇ ಒಂದು ಸಂಶಯಗಳಿಗೆ ಆಗ್ರಹಗಳಿಗೆ ಆಸ್ಪದವೇ ಇರೋದಿಲ್ಲ. ಅಷ್ಟ ಸ್ಥಿತಿನಲ್ಲಿ ಇರ್ತಾರೆ ಅವರು. ನಿನ್ನ ಮಾತನ್ನ ಕೇಳಿ ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲವೂ ಕೂಡ ಈಗ ನೆಮ್ಮದಿಯಾಗಿದೆ, ನಿರಾಳವಾಗಿದೆ. ನೋ ಐ ಹ್ಯಾವ್ ಅ ಡೌಟ್. ನಿಮ್ಮ ಕಾಯವಿಡಿದಿಪ್ಪ ಕರಸ್ಥಲದ ಕಾರಣವ ಹೇಳ. ಐ ಆಮ್ ಇಂಟ್ರೀಗ್ಡ್, ಐ ಆಮ್ ಇಂಟ್ರೆಸ್ಟೆಡ್ ಟು ನೋ. ನಿಮ್ಮ ದೇಹದ ಮೇಲೆ ನಿಮ್ಮನ್ನ ನೀವು ಒಂದು ಕರಸ್ಥಲದಲ್ಲಿ ನೀವು ಇಟ್ಕೊಂಡಿದ್ದೀರಲ್ಲ, ಯಾತಕ್ಕೋಸ್ಕರವಾಗಿ? ಇಷ್ಟಲಿಂಗವನ್ನ ಧರಿಸಿದ್ದೀರಲ್ಲ, ಯಾತಕ್ಕೋಸ್ಕರವಾಗಿ? ಅದರ ಕಾರಣ, ವಾಟ್ ಇಸ್ ದ ಆರಿಜಿನ್ ಆಫ್ ದಿಸ್? ಹೇಗೆ ಬಂತು ಅದನ್ನ ಹೇಳಿ ಅಂತ ಹೇಳುವಲ್ಲಿಗೆ ಪ್ರಭುದೇವರು ಒಂದು ರೀತಿಯಲ್ಲಿ ಗುರು ಪರಂಪರೆಯನ್ನ ಹೇಳುವ ರೀತಿಯಲ್ಲಿ ಹೇಳುವಂತಹ ಈ ವಚನ ತುಂಬಾ ಚೆನ್ನಾಗಿದೆ. ಅನಾದಿ ಗಣನಾಥನ ಶಿಷ್ಯನು ಆದಿಗಣನಾಥನು, ಆದಿಗಣನಾಥನ ಶಿಷ್ಯನು ಅಧ್ಯಾತ್ಮ ಗಣನಾಥನು, ಅಧ್ಯಾತ್ಮ ಗಣನಾಥನ ಶಿಷ್ಯನು ಆತ್ಮ ಗಣನಾಥನು, ಆತ್ಮ ಗಣನಾಥನ ಶಿಷ್ಯನು ವ್ಯೋಮಸಿದ್ಧ ಗಣನಾಥನು, ವ್ಯೋಮಸಿದ್ಧ ಗಣನಾಥನ ಶಿಷ್ಯನು ಬಸವಣ್ಣನೆಂಬ ಗಣನಾಥನು, ಬಸವಣ್ಣನೆಂಬ ಗಣನಾಥನ ಶಿಷ್ಯನು ಅನಿಮಿಷನೆಂಬ ಗಣನಾಥನು, ಅನಿಮಿಷನೆಂಬ ಗಣನಾಥನ ಶಿಷ್ಯನು ಅಲ್ಲಮ ಪ್ರಭುವೆಂಬ ಗಣನಾಥನು. ಇಂತು ಅನಾದಿ ವಿಡಿದು ಬಂದ ಅನುಪಮ ಲಿಂಗವು ಗುಹೇಶ್ವರನೆಂಬ ಹೆಸರನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಸಾಧ್ಯವಾಯಿತು ಕಾಣ ಸಿದ್ದರಾಮಯ್ಯ. ಯಾವ ರೀತಿ ಗುರು ಪರಂಪರೆಯಿಂದ ಅನಾದಿಯಿಂದ ಆದಿಗೆ ಬಂದು, ಆದಿಯಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ಆತ್ಮ, ಆತ್ಮನಿಂದ ವ್ಯೋಮ, ವ್ಯೋಮನಿಂದ ಬಸವಣ್ಣನಿಗೆ ಬಂದು, ಬಸವಣ್ಣನಿಂದ ಅನಿಮಿಷರಿಗೆ ಬಂದು, ಅನಿಮಿಷನಿಂದ ನನ್ನ ಕೈಗೆ ಬಂದಿದೆ ಈ ಅನುಪಮ ಲಿಂಗ ಗುಹೇಶ್ವರನೆಂಬುದು, ಅದು ನನ್ನ ಕೈಗೆ ಬಂದಿದೆ ಅಂತ ಅಂದ್ಬಿಟ್ಟು ತಮ್ಮ ಪರಂಪರೆಯನ್ನ ಹೇಳುವಾಗ
ಆಗ ಸಿದ್ದರಾಮರು ಕೇಳುವಂತಹ ಕ್ವೆಶ್ಚನ್, ಕಾಯವೇ ಪೀಠಿಗೆ ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಕುರು ಹೇಕಯ್ಯ. ಕುರುಹು ಹಿಡಿದು ಕೂಡುವ ನಿರವಯವುಂಟೆ ಜಗದೊಳಗೆ, ನಷ್ಟವ ಕೈಯಲ್ಲಿ ಹಿಡಿದು ದೃಷ್ಟವ ಕಂಡೆಹೆನೆಂದಡೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಸಾಧ್ಯವಹ ಪರಿಯ ಹೇಳ ಪ್ರಭುವೆ. ಆ ಸಚ್ಚಿದಾನಂದ ಘನವನ್ನ ದೃಷ್ಟ ಪರಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮವನ್ನ ನಾನು ನಷ್ಟವನ್ನ ಕೈಯಲ್ಲಿ ಹಿಡಿದು, ನಷ್ಟ ಅಂತಂದ್ರೆ ನಶಿಸಿ ಹೋಗುವಂತಹದ್ದು. ಎನಿಥಿಂಗ್ ನಾಮರೂಪಾತ್ಮಕವಾಗಿರುವಂಥದ್ದು ಯಾವುದೇ ಆಗಲಿ ಒಂದಲ್ಲ ಒಂದು ದಿನ ಹೋಗುವಂತಹದ್ದೇ, ನಶಿಸುವಂತಹದ್ದೇ. ನಾಶಾತೀತವಾದಂತಹ ಅವಿನಾಶ್ಯವಾದಂತಹ ಆ ಪರಬ್ರಹ್ಮವನ್ನ ಈ ಲಿಮಿಟೆಡ್ ಫಾರ್ಮ್ ಇಂದ ಹೇಗೆ ತಿಳ್ಕೊಳ್ತೀರಾ? ಕಾಯವೇ ಪೀಠ ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಕುರು ಹೇಕಯ್ಯ. ಈ ದೇಹವೆಂಬ ದೇಗುಲವೇ ಇದ್ದು ಇದರೊಳಗಿನ ಚೈತನ್ಯ ಆ ಪರಮಾತ್ಮನೇ ಇದರೊಳಗಡೆ ಇರುವಾಗ ಇದನ್ನೇ ಉಪಯೋಗಿಸ್ಕೊಂಡು ನಿನ್ನೊಳಗೆ ಪರಮಾತ್ಮನನ್ನ ಕಂಡುಕೊಳ್ಳಬಹುದಲ್ಲ. ಅದಕ್ಕೆ ಎಕ್ಸ್ಟರ್ನಲ್ ಯಾತಕ್ಕೆ ಬೇಕಾಯ್ತು ಮತ್ತೆ? ಕುರುಹ ಹಿಡಿದು ಕೂಡುವ ನಿರವಯವುಂಟೆ ಜಗದೊಳಗೆ, ಇದನ್ನಿಟ್ಟುಕೊಂಡು ಸೇರುವಂತಹ ಪರಬ್ರಹ್ಮ ವಸ್ತು ಯಾವುದಿದೆ? ಇದರ ಮೂಲಕ ಯಾಕೆ ಸೇರುವಂತಹದ್ದು? ನಿನ್ನೊಳಗಡೆನೆ ಇದೆಯಲ್ಲ, ಅದನ್ನೇ ಉಪಯೋಗಿಸ್ಕೊಂಡು ಯಾಕೆ ಮಾಡ್ತಾ ಇಲ್ಲ? ಹೊರಗಿನ ಯಾತಕ್ಕೆ ಬೇಕು? ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಸಾಧ್ಯವಹ ಪರಿಯ ಹೇಳ ಪ್ರಭುವೆ. ಹೌ ಇಸ್ ದಿಸ್ ಪಾಸಿಬಲ್? ಅದಕ್ಕೆ ಪ್ರಭುದೇವರು ಹೇಳುವಂತಹದ್ದು ತುಂಬಾ ಚೆನ್ನಾಗಿ ಇಷ್ಟಲಿಂಗ ಪೂಜೆಯನ್ನ ತುಂಬಾ ಮನಸ್ಸಿಗೆ ಮುಟ್ಟುವಂತೆ ಹೇಳಿರುವಂತಹ ವಚನ. ಇಷ್ಟಲಿಂಗ ಪ್ರಾಣಲಿಂಗವೆಂಬ ಭೇದವನಾರು ಬಲ್ಲರು ಹೇಳ, ಅಂತರಂಗವೆಂಬ ಶಬ್ದಕ್ಕೆ ಬಹಿರಂಗ ಮುಂದುಗೊಂಡಿಪ್ಪುದು. ಮನವನೆಡೆಗೊಂಡ ಲಿಂಗದ ಅರಿವು ವಿಚಾರದ ವ್ಯಾಕುಳಕ್ಕೆ ಒಳಗಾಗಬಾರದೆಂದು ಮನ ಭಾವ ಜ್ಞಾನ ನೋಟಕ್ಕೆ ತಂದು ಕರಸ್ಥಲದಲ್ಲಿ ನಿಕ್ಷೇಪಿಸಿ ಅಂತರಂಗ ಬಹಿರಂಗವೆಂದರಿಯದೆ ಅನಿಮಿಷನಾಗಿಪ್ಪನ ಶರಣನು. ಪ್ರಾಣಲಿಂಗದ ಪ್ರಸನ್ನ ಮುಖವ ನೋಡಿ ಪರಿಣಾಮಿಸಲೋಸುಗರ ತೇಜವೆಂಬ ದರ್ಪಣವ ಹಿಡಿದಿಪ್ಪನು ನೋಡಯ್ಯ. ಗುಹೇಶ್ವರ ಲಿಂಗದಲ್ಲಿ ನಿಜವನೈದಿಹೆನೆಂದಡೆ ಕುರುಹು ವಿಡಿದು ಕುರುಹು ಗೆಡಬೇಕು ನೋಡ ಸಿದ್ದರಾಮಯ್ಯ. ಲಾಸ್ಟ್ ಒನ್. ಕುರುಹು ವಿಡಿದು ಕುರುಹು ಗೆಡಬೇಕು, ಇದನ್ನ ಇಟ್ಟುಕೊಂಡು ಇದನ್ನ ಮೀರಬೇಕು. ಇಷ್ಟಲಿಂಗ ಪ್ರಾಣಲಿಂಗವೆಂಬ ಭೇದವನಾರು ಬಲ್ಲರು ಹೇಳ. ಇಷ್ಟಲಿಂಗಕ್ಕೂ ಪ್ರಾಣಲಿಂಗಕ್ಕೂ ವ್ಯತ್ಯಾಸ, ಇದು ಬೇರೆ ಇದು ಬೇರೆ ಅಂತ ಯಾರು ಹೇಳಿದ್ದಾರೆ? ಆ ಬೇರೆ, ಆ ದ್ವೈತ ಭಾವ ನೀನು ಆ ಮಟ್ಟಕ್ಕೆ ಏರದೆ ಇರೋದ್ರಿಂದಾಗಿ ಆ ಭೇದ ಭಾವ ಇರುತ್ತೆ. ಆ ಮಟ್ಟಕ್ಕೆ ಏರಿಬಿಟ್ಟ ನಂತರ ಎರಡರಲ್ಲಿಯೂ ಭೇದ ಅನ್ನೋದಿಲ್ಲ. ಆ ಮಟ್ಟಕ್ಕೆ ಏರೋ ತನಕ ಯು ಹ್ಯಾವ್ ಟು ಯೂಸ್ ದಿಸ್ ಲೈಕ್ ದಟ್. ಯು ಹ್ಯಾವ್ ಟು ಜಸ್ಟ್ ಯೂಸ್ ಇಟ್ ಆಸ್ ಅ ಟೂಲ್. ಅಂತರಂಗವೆಂಬ ಶಬ್ದಕ್ಕೆ ಬಹಿರಂಗ ಮುಂದುಗೊಂಡಿಪ್ಪುದು. ನಿನ್ನ ಮನಸ್ಸಿನಲ್ಲಿ ಇರೋದಕ್ಕೆ ಒಂದು ದ್ಯೋತಕವಾಗಿ ಹೊರಗಡೆ ನಾವು ಇದನ್ನ ಇಟ್ಕೊಂಡಿರುವಂತದ್ದಷ್ಟೇ. ಇಟ್ ಈಸ್ ರೆಪ್ರೆಸೆಂಟೇಟಿವ್, ದಟ್ಸ್ ಆಲ್. ಮನವನೆಡೆಗೊಂಡ ಲಿಂಗದ ಅರಿವು ವಿಚಾರದ ವ್ಯಾಕುಳಕ್ಕೆ ಒಳಗಾಗಬಾರದೆಂದು. ಕನ್ಫ್ಯೂಷನ್, ಯು ನಾಟ್ ಟು ಡೆಲ್ಯೂಡ್ ಯು, ನಾಟ್ ಟು ಕನ್ಫ್ಯೂಸ್ ಯು. It is not being used to create confusion. If anything, it is being used to establish your mind, to remove all of those confusions, to establish your identity. ಯಾಕೆ? ಮನ ಭಾವ ಜ್ಞಾನ ನೋಟಕ್ಕೆ ತಂದು ಕರಸ್ಥಲದಲ್ಲಿ ನಿಕ್ಷೇಪಿಸಿ ನಿನ್ನ ಎಲ್ಲ ಬಾಹ್ಯೇಂದ್ರಿಯಗಳು ಏನಿದೆ, ಮನಸ್ಸು ಏನಿದೆ, ಅಲ್ಲಿ ಇಲ್ಲಿ ಎಲ್ಲ ಹರಿತಾ ಇರುವಂತಹದ್ದು ಎಲ್ಲವನ್ನ ತೆಗೆದುಕೊಂಡು ಬಂದು ಅರ್ಧ ನಿಮೀಲಿತ ನೇತ್ರ ದೃಷ್ಟಿ ಯೋಗ ಅಂತ ಹೇಳ್ತಾರೆ. ನಾವು ಕರಸ್ಥಲದಲ್ಲಿ ಲಿಂಗವನ್ನ ಇಟ್ಟುಕೊಂಡು ಪೂಜೆ ಮಾಡುವಾಗ ಕಣ್ಣನ್ನ ಅರ್ಧ ಮುಚ್ಚಿರಬೇಕು ಅಂತ ಹೇಳ್ತಾರೆ. ಅರ್ಧ ಕಣ್ಣನ್ನ ಮುಚ್ಚಿಟ್ಟುಕೊಂಡು ಲಿಂಗವನ್ನ ಅನೇಕ ದೃಷ್ಟಿಯಿಂದ ನೋಡ್ತಾ ಇರಬೇಕು. ಯಾಕೆ? ಅದರ ರೆಪ್ರೆಸೆಂಟೇಷನ್ ಏನು ಅಂತಂದರೆ, ಅಲ್ಲಿ ಇಲ್ಲಿ ಹರಿತಾ ಇರುವಂತಹ, ಚಂಚಲವಾಗಿ ಹರಿತಾ ಇರುವಂತಹ ಮನಸ್ಸು, ಈ ಎಲ್ಲ ಇಂದ್ರಿಯಗಳೇನಿದೆ
ಅದೆಲ್ಲವನ್ನ ಒಳಗೆ ಸೆಳೆದುಕೊಂಡು ಬಂದು ಅದರಲ್ಲಿ ನೀನು ಅದನ್ನ ನಿಕ್ಷೇಪಿಸಿ, ಅದರಲ್ಲಿ ನೀನು ಅದನ್ನ ತದೇಕ ಚಿತ್ತವಾಗಿ ಅದರಲ್ಲಿ ನಿಲ್ಲಿಸಿ, ಅಂತರಂಗ ಬಹಿರಂಗವೆಂದರಿಯದೆ ಯು ಮೆಲ್ಟ್, ಯು ಬಿಕಮ್ ಒನ್. ಆಸ್ ಯು ಕೀಪ್ ಸೀಯಿಂಗ್ ಇಟ್, ಯು ಲೂಸ್ ಯೋರ್ ಸೆಲ್ಫ್. ಎಲ್ಲ ಇನ್ನೇನು ಕಾಣಿಸ್ತಾ ಇಲ್ಲ, ಇನ್ನೇನು ನೋಡ್ತಾ ಇಲ್ಲ, ಇನ್ಯಾವುದೂ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ, ಇನ್ನೇನು ಕಾಣಿಸ್ತಾ ಇಲ್ಲ, ಇನ್ನೇನು ಸ್ಪರ್ಶಾನುಭೂತಿ ಯಾವುದೂ ಕೂಡ ಇಲ್ಲ, ಮನಸ್ಸಿನಲ್ಲಿ ಇನ್ಯಾವ ಆಲೋಚನೆಗಳು ಇಲ್ಲ. ಅಂತರಂಗ ಬಹಿರಂಗವೆಂದರಿಯದೆ ಅನಿಮಿಷನಾಗಿಪ್ಪನ ಶರಣನು. ಪ್ರಾಣಲಿಂಗದ ಪ್ರಸನ್ನ ಮುಖವ ನೋಡಿ ಪರಿಣಾಮಿಸಲೋಸುಗರ ತೇಜವೆಂಬ ದರ್ಪಣ, ಕನ್ನಡಿಯ ಹಾಗೆ. ನಿನ್ನ ಒಳಗನ್ನ ತೋರಲಿಕ್ಕೆ ಕನ್ನಡಿಯ ಹಾಗೆ ಅದನ್ನ ಕೊಟ್ಟಿರೋದಷ್ಟೇನೆ. ಟ್ರೀಟ್ ಇಟ್ ಲೈಕ್ ಅ ಮಿರರ್ because it reflects the inner Chaitanya, the inner Paramatma, the inner Shiva that is in you, that is your true form, that is what is being reflected in there. ಆ ದರ್ಪಣದ ಹಾಗೆ, ಆ ಒಂದು ಕನ್ನಡಿಯ ಹಾಗೆ ಇದೆ ಅಷ್ಟೇ ಅದು. ಗುಹೇಶ್ವರ ಲಿಂಗದಲ್ಲಿ ನಿಜವನೈದಿಹೆನೆಂದೆಡೆ ಕುರುಹು ಹಿಡಿದು ಕುರುಹುಗೆಡಬೇಕು ನೋಡ ಸಿದ್ದರಾಮಯ್ಯ. ಅದಕ್ಕೆ ಅವರು ಹೇಳುವಂತಹದ್ದು, ಅಯ್ಯ ನಿಮ್ಮ ಸಿದ್ದರಾಮರು ಹೇಳುವಂತಹ ವಚನ, ಅಯ್ಯ ನಿಮ್ಮ ಕರಸ್ಥಲದ ಘನವನುಪಮಿಸಬಲ್ಲವರಿಲ್ಲಯ್ಯ, ನಿಮ್ಮ ಮಹಿಮೆಯ ನರಿವಡೆ ನಾನೇತರೊಳಗೇನಯ್ಯ. ಅಯ್ಯ ಇಷ್ಟಲಿಂಗವ ಮುಟ್ಟಿದ ಶರಣನೊಳಗೆ ಹುಟ್ಟಿದ ಸ್ಥಳವೆಷ್ಟೆಂಬುದ ತಿಳಿಹಿಯನ್ನ ನುಳುಹಿಕೊಳ್ಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ನೀವೀಗ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಇದರ ಘನವನ್ನ, ಇದರ ಮಹಿಮೆಯನ್ನ ಯಾವ ರೀತಿ ವರ್ಣಿಸ್ಲಿಕ್ಕಾಗತ್ತೆ? ದಿಸ್ ಇಸ್ ಸೋ ಎಸಾಟರಿಕ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ನನ್ನ ಕೈಲಿ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಉಂಟೆ? ನಾನ್ ಯಾತರವನು? ನೀವಿಷ್ಟೊಂದೆಲ್ಲ ಸಾಧನೆಯನ್ನ ಮಾಡಿ ಇದೆಲ್ಲವನ್ನ ತಿಳ್ಕೊಂಡು ನೀವೇ ಶಿವನಾಗಿ ಹೋಗಿರುವಂಥವರು ನೀವು. ಈ ಇಷ್ಟಲಿಂಗವನ್ನ ಮುಟ್ಟಿದ ಶರಣನೊಳಗೆ, ಈ ಇಷ್ಟಲಿಂಗ ಸಾಧನೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿದಂತಹ ಶರಣನಲ್ಲಿ ಯಾವ ರೀತಿ ಆ ಬೆಳವಣಿಗೆ ಉಂಟಾಗುತ್ತೆ ಅನ್ನೋದನ್ನ ಹೇಳಿಕೊಡು ನನಗೆ ಅಂತ ಅನ್ನುವಾಗ, ಆ ಷಟ್ಸ್ಥಳ ಸಿದ್ಧಾಂತವನ್ನ ಸಂಕ್ಷಿಪ್ತ ರೂಪದಲ್ಲಿ ಹೇಳುವಂತಹ ವಚನ ಇದು. ಆಯತಲಿಂಗವಿಡಿದು ಸ್ವಾಯತಲಿಂಗವ ಕಾಣಬೇಕು ಸಿದ್ದರಾಮಯ್ಯ, ಸ್ವಾಯತಲಿಂಗವಿಡಿದು ಜಂಗಮಲಿಂಗವ ಕಾಣಬೇಕು, ಜಂಗಮಲಿಂಗವಿಡಿದು ಗುರುಲಿಂಗವ ಕಾಣಬೇಕು, ಗುರುಲಿಂಗವಿಡಿದು ಶಿವಲಿಂಗವ ಕಾಣಬೇಕು, ಶಿವಲಿಂಗವಿಡಿದು ಪ್ರಸಾದಲಿಂಗವ ಕಾಣಬೇಕು ಸಿದ್ದರಾಮಯ್ಯ. ಇಂತಿ ಷಡು ಸ್ಥಳದಂತುವ ಸಾಧಿಸಿ ಒಂದು ಮಾಡಿಕೊಂಡಿಪ್ಪ ಕರಸ್ಥಳದ ಅನುವ ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಬಲ್ಲ, ಬೆಸಗೊಂಬ ಬಾರ ಸಿದ್ದರಾಮಯ್ಯ. ಕೈಯಲ್ಲಿ ಆಯತವಾಗಿ, ದೇಹದಲ್ಲಿ ಆಯತವಾಗಿರುವಂತಹ ಲಿಂಗವನ್ನ ಸ್ವಾಯತ್ತ ಮಾಡಿಕೊಳ್ಳಬೇಕು, ನಮ್ಮ ಒಳಗಡೆ ಅದನ್ನ ಕಾಣಬೇಕು. ಆ ಸ್ವಾಯತ್ತವಾಗಿರುವಂತಹ ಲಿಂಗವನ್ನ, ಜಂಗಮ ಲಿಂಗವನ್ನ ಕಾಣಬೇಕು. ಒಳಗಿರುವುದು ಎಲ್ಲೆಲ್ಲಿಯೂ ಕಾಣಬೇಕು. ಒಳಗಿರುವ ಚೈತನ್ಯ ಎಲ್ಲೆಡೆ ಅದೇ ಚೈತನ್ಯವೇ ತುಂಬಿದೆಯಲ್ಲ ಅನ್ನೋದು ನಮಗೆ ಅನುಭವಕ್ಕೆ ಬರಬೇಕು. ಆ ಜಂಗಮ ಲಿಂಗವನ್ನಿಡಿದು ಗುರುಲಿಂಗವ ಕಾಣಬೇಕು, ಗುರುವಿನಲ್ಲಿ ಕಾಣಬೇಕು. ಆ ಗುರುಲಿಂಗವ ಹಿಡಿದು ಶಿವಲಿಂಗವ ಕಾಣಬೇಕು. ಗುರುವಿನ ಮೂಲಕ ಆ ಪರಮಾತ್ಮನನ್ನೂ ಕೂಡ, ಗುರುವಿನ ಮೂಲಕ ಎಲ್ಲೆಡೆ ಇರುವಂತಹ ಗುರುವಿನಲ್ಲಿಯೂ ಆ ಪರಮಾತ್ಮನನ್ನ ಕಾಣಬೇಕು. ಶಿವಲಿಂಗವಿಡಿದು ಪ್ರಸಾದ ಲಿಂಗವ ಕಾಣಬೇಕು. ಆಗ ಬಂದದ್ದು, ಇರೋದು, ಹೋಗೋದು ಎಲ್ಲವೂ ಎನ್ನೊಳಗೆ ಎನ್ನೊರಗೆ ಮಾಡುವುದು ಪ್ರತಿಯೊಂದು ಪರಮಾತ್ಮ ಸ್ವರೂಪವಾಗಿ ಹೋಗ್ತಾ 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 ಎಲ್ಲವೂ ಪರಮಾತ್ಮ, ನಾನು ಪರಮಾತ್ಮ, ಪರಮಾತ್ಮವೇ ಇರುವುದೊಂದೇ ಶಿವ 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 ಅಂತ ಆ ಮಟ್ಟಕ್ಕೆ ಹೋಗಿ ಅದನ್ನ ಕಾಣಬೇಕು ಸಿದ್ದರಾಮಯ್ಯ. ಈ ರೀತಿ ಈ ಷಟ್ಸ್ಥಳದ ಸಾಧನೆಯನ್ನ ಮಾಡಿ, ಆ ಷಟ್ಸ್ಥಳ ಸಾಧನೆಯಲ್ಲಿಯೇ ಎಲ್ಲವನ್ನ ಕಂಡು ಅದರಲ್ಲಿಯೇ ನೆಲೆಸಿಕೊಂಡಿರುವಂಥವನು ಯಾರು ಅಂತಂದ್ರೆ ಸಂಗನ ಬಸವಣ್ಣ. ಆ ಬಸವಣ್ಣಂಗೆ ಇದೆಲ್ಲವೂ ಗೊತ್ತಿದೆ. ಇದೆಲ್ಲದಕ್ಕೂ ಆದಿ, ಇದೆಲ್ಲದಕ್ಕೂ ಅಂತ್ಯ, ಪ್ರತಿಯೊಂದಕ್ಕೂ ಬಸವಣ್ಣನೇ. ಅವನನ್ನ ನೋಡುವ ಬಾರ, ಅವನ ಹತ್ರ ಹೋಗೋಣ ಬಾಪ ಸಿದ್ದರಾಮಯ್ಯ ಅಂತ ಪ್ರಭುದೇವರು ಹೇಳುವಲ್ಲಿಗೆ ಅವರು ಹೇಳುವಂತಹ, ಸಿದ್ದರಾಮರು ಹೇಳುವಂತಹ ವಚನ, ಅಯ್ಯ ನಿಮ್ಮ ಕರಸ್ಥಲದ ಘನ ನಿಮ್ಮಲ್ಲಿ ಇರಲಿ,
ನಿಮ್ಮ ಷಡುಸ್ಥಲದ ಗಣ ನಿಮ್ಮಲ್ಲಿ ಇರಲಿ. ಕರಸ್ಥಲವನೊಳ್ಳೆ ಷಡುಸ್ಥಲವನೊಳ್ಳೆ ಆವುದನೂ ಒಲ್ಲೆ. ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀ ಒಲಿದು ಸಂಗನ ಬಸವಣ್ಣನ ಶ್ರೀಪಾದವ ತೋರುಹೆನೆಂಬ ಮಾತೆಂಗೆ ಮಾರುಬೋದೆನು. ಇನ್ನು ತೋರಿ ಎನ್ನ ನುಳುಹಿಕೊಳ್ಳ ಎನ್ನ ದೇವರ ದೇವ. ನಿನ್ನ ಲಿಂಗಾನೂ ಬೇಡ, ನಿನ್ ಷಟ್ ಸ್ಥಳಗಳೂ ಬೇಡ, ಯಾವುದು ಬೇಡ, ಅದೆಲ್ಲ ನೀನೇ ಇಟ್ಕೊ, ನನಗಿದ್ ಯಾವುದು ಬೇಡ. ನೀ ಹೇಳದಿಯಲ್ಲ ಬಸವಣ್ಣನನ್ನ ತೋರಿಸ್ತೇನೆ, ಬಸವಣ್ಣನನ್ನ ನೋಡ್ಲಿಕ್ಕೆ ಹೋಗೋಣ ಬಾ ಅಂತಂದ್ಬಿಟ್ಟು ಆ ಒಂದು ಮಾತು ಸಾಕು. ಇದ್ ಯಾವುದನ್ನೂ ಹೇಳ್ದಿರಾ ಬರ್ತಿದ್ದ ಹಾಗೇನೆ ಸಿದ್ದರಾಮ ಬಾ ಬಸವಣ್ಣನ ನೋಡಕ್ ಹೋಗೋಣ ಅಂತ ನೀ ಆಗ್ಲೇ ಹೇಳ್ಬಿಟ್ಟಿದ್ರೆ ಎಲ್ಲ ಬಿಟ್ಟು ಬಂದ್ಬಿಡ್ತಿದ್ದೆ ನಾನು. ಈಗಲಾದ್ರೂ ಕೃಪೆ ಮಾಡಿದ್ಯಲ್ಲ, ಆ ಬಸವಣ್ಣನ ಶ್ರೀಪಾದವನ್ನ ನನಗೆ ತೋರಿಸ್ತೀನಿ ಅಂತ ಹೇಳದಿಯಲ್ಲ, ಆ ಮಾತಿಗೆ ನಾ ಕರಗಿ ಹೋದೆ. ಇನ್ನ ನನಗೆ ಬಸವಣ್ಣನವರ ದರ್ಶನವನ್ನ ಮಾಡಿಸ್ಕೊಡು ಅಂತ ಹೇಳಿ, ಅದಕ್ಕೆ ಪ್ರಭುದೇವರು ಹೇಳುವಂತಹ ವಚನ, ಅಂಗದಲ್ಲಿ ಆಚಾರ ಸ್ವಾಯತವ ಮಾಡಿಕೊಂಡನು, ಆಚಾರದಲ್ಲಿ ಪ್ರಾಣ ಸ್ವಾಯತವ ಮಾಡಿಕೊಂಡನು, ಪ್ರಾಣದಲ್ಲಿ ಲಿಂಗ ಸ್ವಾಯತವ ಮಾಡಿಕೊಂಡನು, ಲಿಂಗದಲ್ಲಿ ಜಂಗಮ ಸ್ವಾಯತವ ಮಾಡಿಕೊಂಡನು, ಜಂಗಮದಲ್ಲಿ ಪ್ರಸಾದ ಸ್ವಾಯತವ ಮಾಡಿಕೊಂಡನು, ಪ್ರಸಾದದಲ್ಲಿ ನಿತ್ಯವ ಸ್ವಾಯತವ ಮಾಡಿಕೊಂಡನು, ನಿತ್ಯದಲ್ಲಿ ದಾಸೋಹವ ಸ್ವಾಯತವ ಮಾಡಿಕೊಂಡನು, ದಾಸೋಹದಲ್ಲಿ ತನ್ನ ಮರೆದು ನಿಶ್ಚಿಂತ ನಿವಾಸಿಯಾಗಿ ಇದ್ದಾನೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಧನ್ಯನಾಗಬೇಕು ನಡೆಯ ಸಿದ್ದರಾಮಯ್ಯ. ಇಂತಹ ಬಸವಣ್ಣನವರ ಶ್ರೀಪಾದ ದರ್ಶನವನ್ನ ಮಾಡಿ ಅವರಿಗೆ ಶರಣು ಹೋಗೋಣ ಬಾ ಸಿದ್ದರಾಮ ಅಂತಂದ್ಬಿಟ್ಟು ಸೊನ್ನಲಿಗೆಯಿಂದ ಈಗ ಸಿದ್ದರಾಮರನ್ನ ಕರ್ಕೊಂಡು ಕಲ್ಯಾಣಾಭಿಮುಖವಾಗಿ, ಕಲ್ಯಾಣ ಮಂಗಳಕರವಾಗಿ, ಒಳ್ಳೆಯದಾಗಿ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ಕಂಡು ಕಾಣಿಸಿ ಎಲ್ಲರಿಗೂ ಕೂಡ ಅದರ ಅನುಭವವನ್ನ ತರುವುದಕ್ಕೋಸ್ಕರವಾಗಿ ಪ್ರಭುದೇವರು ಸಿದ್ದರಾಮರನ್ನ ಕರ್ಕೊಂಡು ಇನ್ನ ಕಲ್ಯಾಣಾಭಿಮುಖವಾಗಿ ಹೊರಡುತ್ತಾರೆ. ಇಲ್ಲಿಗೆ ಸಿದ್ದರಾಮರ ಸಂಪಾದನೆ ಮುಗಿಯುತ್ತೆ. ಮುಂದಿನ ಬಾರಿಯಿಂದ ನಾವು ಚನ್ನಬಸವಣ್ಣನವರ ಸಂಪಾದನೆಗೆ ಬರ್ತೇವೆ. ಯಥಾಸ್ಥಿತಿ ಅದಕ್ಕೂ ಮುಂಚೆ ವಿ ವಿಲ್ ಪಾಸ್ ಅಂಡ್ ವಿ ವಿಲ್ ಲುಕ್ ಅಟ್ ಬಸವಣ್ಣನವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಅದಕ್ಕೆ ಬಸವ ಪುರಾಣ ಮತ್ತೆ ಭೀಮಕವಿ ಪಾಲ್ಕುರಿಕೆ ಸೋಮನಾಥ ಮತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡಿರುವಂತಹ ಭೀಮಕವಿ ಅದರಲ್ಲಿ ಯಾವ ರೀತಿ ಬರುತ್ತೆ, ಆ ನಂತರ ಶೂನ್ಯ ಸಂಪಾದನೆಯಲ್ಲಿ ಬಸವಣ್ಣನವರದನ್ನ ಯಾವ ರೀತಿ ಹೇಳಿದ್ದಾರೆ, ಅವರ ಒಂದು ಪೂರ್ವ ಸಾಂಗತ್ಯ, ಅವತರಣಿಕೆ, ಇದೆಲ್ಲ ವಿವರಗಳನ್ನೆಲ್ಲ ನೋಡ್ಕೊಂಡು ಕಥೆಯನ್ನ ಅಗೈನ್ ವಿ ಗೋ ಬ್ಯಾಕ್ ಟು ಸ್ಟೋರಿ ಟೆಲ್ಲಿಂಗ್ ಮಾಡಿಕೊಂಡು ಆ ನಂತರದಿಂದ ವಚನಗಳ ಕಡೆ ನಾವು ಚನ್ನಬಸವಣ್ಣನವರ ಸಂವಾದದ ವಚನಗಳನ್ನ ನಾವು ನೋಡಲಾಗುತ್ತೆ. ಏನಾದ್ರು ಕ್ವೆಶನ್ಸ್ ಇತ್ತು ಅಂತಂದ್ರೆ ಅಥವಾ ಹೇಳೋದಿತ್ತು ಅಂತಂದ್ರೆ ಗ್ಲಾಡ್ ಟು ಟೇಕ್. ಅದೇ ಒಂದ್ ಕೇಳ್ಬೋದಾ ಕ್ವಿಕ್ ಆಗಿ? ಸಾರಿ, ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಇದು ಒಂದು ಕೇಳ್ತಾ ಇದ್ದಾಗ ಇದ್ರ ಶೂನ್ಯ ಸಂಪಾದನೆಯಲ್ಲಿ ಅವ್ರು ಹೇಳಿದ್ರು ಇವರು ಬಂದಿದ್ದು ಒಂದು 200-300 ವರ್ಷ ಆದ್ಮೇಲೆ ಅಲ್ಲಮ ಪ್ರಭುಗಳು ಶೂನ್ಯ ಸಂಪಾದನೆ. ಪ್ರಭುದೇವರ ರಗಳೆ ಹರಿಹರದ್ದು ಅದು ಆಲ್ಮೋಸ್ಟ್ ಸಮಕಾಲೀನವಾಗಿತ್ತು ಅಂತ. ಆತರ ಎರಡನ್ನು ಸಮನ್ವಯ ಮಾಡ್ಕೊಂಡು ನೋಡಕ್ಕಾಗತ್ತಾ ಅಥವಾ ಒಂದು ಬೇರೆ ಬೇರೆ ಇದೆಯಾ? ಪ್ರಭುದೇವರ ರಗಳೆ ಕೂಡ ಸಮಕಾಲೀನ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಹರಿಹರರು ಕೂಡ ಸುಮಾರು 1-1.5 ತಲೆಮಾರಿನ ನಂತರವೇ ಅವರು ಬಂದದ್ದು. ಸೊ ಹಾಗಾಗಿ ಪ್ರಭುದೇವರ ರಗಳೆಯಲ್ಲಿ ಬಂದಿರುವಂತಹ ಅಲಮ ಪ್ರಭುಗಳ ಏನು ಪೂರ್ವ ಸಾಂಗತ್ಯ ಇದೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಮೊದಲೆರಡು ಶೂನ್ಯ ಸಂಪಾದನೆಗಳಲ್ಲಿ ಅದೇ ರೀತಿ ಬೆಳೆದಿರುವಂತದನ್ನ ನಾವು ನೋಡಬಹುದು. ಸಂಗತಿಗಳು ಕೆಲವೊಂದು ಅಲ್ಲಿ ಇಲ್ಲಿ ವ್ಯತ್ಯಾಸಗಳು ಉಂಟು. ಆದರೆ ಪ್ರಭುದೇವರ ಪೂರ್ವ ಸಾಂಗತ್ಯ ಏನಿದೆ, ಅವರು ಕಾಮಲತೆಯೊಡನೆ ಸಂಸಾರವನ್ನ ನಡೆಸಿದ್ದು ಅದೆಲ್ಲವನ್ನೂ ಕೂಡ ಮೊದಲನೇ ಈಗ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಶೂನ್ಯ ಸಂಪಾದನೆಯಲ್ಲೂ ಅದೇ ರೀತಿ ತಗೊಂಡಿದ್ದಾರೆ. ಆಮೇಲೆ ಇವರು ಹರಿಹರರ ಪ್ರಭುದೇವರ ರಗಳಿನಲ್ಲೂ ಅದೇ ರೀತಿ ತಗೊಂಡಿದೆ.
ಆದರೆ ಪ್ರಭುದೇವರ ರಗಳೆನಲ್ಲಿ ಇರುವಂತಹ ವಿವರಗಳಿಗಿಂತ ಹೆಚ್ಚಿನದಾಗಿ ಮತ್ತೆ ಇನ್ನ ಹೆಚ್ಚಿನ ನಾಟಕೀಯವಾಗಿ ಮತ್ತೆ ಒಂದು ತತ್ವದ ಮಟ್ಟಿಗೆ ಅದರ ಬೆಳವಣಿಗೆಯನ್ನ ತೋರಿಸುವುದರ ರೀತಿನಲ್ಲಿ ಶೂನ್ಯ ಸಂಪಾದನೆಯನ್ನ ಬೆಳೆಸಿರುವಂತದ್ದು. ಇದರಲ್ಲಿ ಪ್ರಭುದೇವರ ಕಥೆಯನ್ನ ಹೇಳೋದಕ್ಕಿಂತಾನು ಆ ಕಥೆಯ ಮುಖಾಂತರ ಶಿವಾದ್ವೈತ ತತ್ವವನ್ನ ವಿವರಿಸಬೇಕು. ಅವರು ಹೇಳಿರುವಂತಹ ವಚನಗಳೇ ಆ ಅನುಭಾವಿಗಳೊಡನೆ ಅವರು ನಡೆಸಿರುವಂತಹ ಸಂವಾದ ರೂಪದಲ್ಲಿ ಇದೆಲ್ಲವನ್ನ ಜೋಡಿಸಿಕೊಂಡು ಬಂದಿರುವಂತದ್ದು. ಇದಕ್ಕೆ ಆಕರವಾಗಿ ಅವರು ಪ್ರಾಬಬ್ಲಿ ಲೈಕ್ ಆಸ್ ಒನ್ ಆಫ್ ದ ರೆಫರೆನ್ಸ್ ಪಾಯಿಂಟ್ಸ್ ಐ ಆಮ್ ಶೋರ್ ಹಿ ವುಡ್ ಹ್ಯಾವ್ ಪ್ರಾಬಬ್ಲಿ ಯೂಸ್ಡ್ ಹರಿಹರಸ್ ಪ್ರಭುದೇವರ ರಗಳೆ ಆಲ್ಸೋ. ಆದ್ರೆ ಪ್ರಭುದೇವರ ರಗಳೆ ಮೊದಲು ಬಂದದ್ದು ನಿಜ. ಹೌದು. ಇನ್ನೊಂದಂದ್ರೆ ಒಂದು ಈ ಸೆಷನ್ ಅಲ್ಲಿ ತುಂಬಾ ಲೈಕ್ ಆಗಿತ್ತು ಅಂದ್ರೆ ಗುರು ಶಿಷ್ಯರು ಅಂದ್ರೆ ಈಗ ಆಸ್ ಅ ಗುರು ಎಷ್ಟು ಶಿಷ್ಯನ್ನು ರೆಸ್ಪೆಕ್ಟ್ ಮಾಡಬೇಕು ಅಂಡ್ ಹೌ ಹಿ ಹ್ಯಾಸ್ ಟು ಟೇಕ್ ದ ಬೆಸ್ಟ್ ಔಟ್ ಆಫ್ ದ ಶಿಷ್ಯ ಅಂಡ್ ಆಲ್ಸೋ ಮೇಕ್ ಹಿಮ್ ರಿಯಲೈಸ್ ಹಿಸ್ ಓನ್ ದ ವ್ಯಾಲ್ಯೂ ರೈಟ್. ಸೊ ಅದು ತುಂಬಾ ಲೈಕ್ ಆಯ್ತು. ಆಮೇಲೆ ಡೈಸೆಕ್ಷನ್ ಆಫ್ ದಟ್ ಥಾಟ್ ಪ್ರಾಸೆಸ್ ಆಫ್ ಸಿದ್ದರಾಮಯ್ಯ ಟುವರ್ಡ್ಸ್ ದಿ ಇಷ್ಟಲಿಂಗ. ಸೊ ದಟ್ ಇಸ್ ಅಮೇಸಿಂಗ್. ತುಂಬಾ ಚೆನ್ನಾಗಿ ಅಂದ್ರೆ ಕಣ್ಮುಂದೆನೆ ಅವ್ರಿಬ್ರು ಮಾತಾಡ್ತಾ ಇದಾರೆ. ಸೊ ಅರಿವು ಆಯ್ತು, ಅದ್ರ ಜೊತೆಗೆ ನಮಗೂ ಅರಿವು ಆಗ್ತಾ ಇದೆ ಅನ್ನೋ ತರ ನೀವು ಭಾವ ಬಂತು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ವೆರಿ ನೈಸ್. ಇನ್ನ ನೆಕ್ಸ್ಟ್ ಬಸವಣ್ಣ ಅವ್ರದ್ದು ಬರ್ತಿದ್ದ ಹಾಗೇನೆ ಇನ್ನ ಇಲ್ಲೇ ಕರ್ಪೂರ ಮಾಡ್ಬಿಟ್ಟಿದ್ದೀರಾ. ಈ ಕರ್ಪೋಗ್ಬಿಟ್ಟಿದ್ದೀರಿ. ಇನ್ ಬಸವಣ್ಣವ್ರು ಬಂದ್ರೆ ಇನ್ನೇನು ಉಳಿದ್ರಲ್ಲ ಅಲ್ಲಿ. ಆ ಪಾರ್ಟ್ ಅಂತೂ ನಂಗಂತೂ ಅಷ್ಟು ಅದ್ ಮಾತಾಡ್ಬೇಕು ಅಂದ್ರೆ ಆ ಸಂಗತಿಗಳೆಲ್ಲ ಅಂತೂ ಅಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ವಚನಗಳ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಐ ಮೀನ್ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅವರು. ಮಾಡಿರೋದನ್ನೇ ವಿ ಹ್ಯಾವ್ ಟು ಡೆಫಿನೆಟ್ಲಿ ಕ್ರೆಡಿಟ್. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಮ ಪ್ರಭುಗಳದ್ದು ಒಂದು ಮಹಾನ್ ವಚನ ಅಂದ್ರೆ ಎಲ್ರು ಗುರುಗಳು ಹುಡುಕ್ತಾರಲ್ಲ, ಆ ಶಿಷ್ಯರ ಬಗ್ಗೆ ಪ್ರಣತೆ ಇದೆ, ಭಕ್ತಿ ಇದೆ ಅಂತ ಸುಂದರವಾಗಿದೆ. ಅದನ್ನ ಯಾವ ಸನ್ನಿಧಿ ಪ್ರಕರಣದಲ್ಲಿ ಹೇಳಿದ್ದು ಆತರ ಏನಾದ್ರು ಇದೆಯಾ ಅಥವಾ ಸುಮ್ಮನೆ? ಅದನ್ನ ಈ ಶೂನ್ಯ ಸಂಪಾದನೆಯಲ್ಲಿ ನಾನು ಷಟ್ಸ್ಥಲ ಪ್ರಭುದೇವರ ಷಟ್ಸ್ಥಲ ವಚನಗಳು ನಲ್ಲಿ ನಾನು ಆಗ್ಲೇ ಅದನ್ನ ಕವರ್ ಮಾಡಿದ್ದೆ. ಅವರು ಕಾಮಲತೆ ಅದೆಲ್ಲ ಆಗಿ ಅವರು ನಂತರ ಅನಿಮಿಷರನ್ನ ಕಂಡು ಅಲ್ಲಿಂದ ಲಿಂಗವನ್ನ ತೆಗೆದುಕೊಂಡು ಅವರು ಮಾಡುವಂತಹ ಅಂತರಂಗದ ಸಾಧನೆಯನ್ನ ವಿವರಿಸುವಾಗ ಪ್ರಭುದೇವರು ಯಾವ ರೀತಿ ಷಟ್ಸ್ಥಳ ಸಾಧನೆಗಳನ್ನ ಏನಿದರು ಅನ್ನೋದರಲ್ಲಿ ಆ ಮೊದಲನೆಯ ಭಕ್ತ ಸ್ಥಳದಲ್ಲಿ ಬರುವಂತಹ ವಚನದಲ್ಲಿ ಇದನ್ನಾಗ್ಲೇ ನಾನು ಕವರ್ ಮಾಡಿದ್ದೆ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವಡೆ, ತೈಲವಿಲ್ಲದೆ ಪ್ರಭೇತಾನೆಲ್ಲಿ ಅಂತ ಅಂದ್ಬಿಟ್ಟು, ಗುರುವಿದೆ, ಲಿಂಗವಿದೆ, ಶಿಷ್ಯನ ಜ್ಞಾನೋದಯವಾಗದ ನಂತರ ಭಕ್ತಿಯಲ್ಲಿ ಅದೋ ಅಂತ ಅಂದ್ಬಿಟ್ಟು ಅದನ್ನ ವಿವರಿಸಿದ್ದೆ. ಅದರಲ್ಲಿ ಬರುತ್ತೆ. ಐ ಥಿಂಕ್ ಇಟ್ ವಾಸ್ ಇನ್ ಸಮ್ ಮುಕ್ತಾಯಕ್ಕನವರ ಸಂಪಾದನೆ ಮುಂಚೆ. ಹೌದು, ಮುಂಚೆ ಪ್ರಭುದೇವರ ಶಸ್ತ್ರ ವಚನಗಳಲ್ಲಿ ಹೇಳಿಲ್ಲ. ಇಡೀ ಪ್ರಪಂಚದಲ್ಲ ಶಿಷ್ಯರ ಬಗ್ಗೆ, ಶಿಕ್ಷಣ ಮುಖ್ಯತ್ವದ ಬಗ್ಗೆ ಅಷ್ಟು ಚೆನ್ನಾಗಿ ಯಾರು ಹೇಳಿಲ್ಲ ಅಂತ. ಐ ಮೀನ್ ultimately that was the beauty of everything they have done ಅಲ್ಲ. ಸೊ ಮತ್ತೆ ಯಾರಿಗೆ ಏನಾದ್ರು ಕ್ವಶನ್ಸ್ ಕೇಳೋಂಗಿದ್ರೆ ಕೇಳಬಹುದು. ಬಹಳ ಧನ್ಯವಾದಗಳು ಪ್ರವೀಣ್ ಅವರೇ. ಈ 15 ಸಂಚಿಕೆಗಳಲ್ಲಿ ನಮಗೆ ನೀವು ವೀರಶೈವರ ಸಿದ್ಧಾಂತ, ಪಂಚಾಚಾರಗಳು, ಅಷ್ಟಾವರಣಗಳು, ಶಸ್ಥಳಗಳು, ಪ್ರಭುದೇವರ ಪೂರ್ವ ಸಾಂಗತ್ಯ ಹಾಗೂ ಪ್ರಭುದೇವರು ಅನಿಮಿಷರನ್ನು ಭೇಟಿಯಾಗಿದ್ದು, ಮತ್ತೆ ಪ್ರಭುದೇವರ ಶಸ್ಥಳ ವಚನಗಳು ಹಾಗೂ ಮುಕ್ತಾಯಕ್ಕನವರ ಸಂಪಾದನೆ ಮತ್ತು ಇವತ್ತಿನ ಸಿದ್ದರಾಮೇಶ್ವರ ಸಂಪಾದನೆಯನ್ನು ಬಹಳ ಚೆನ್ನಾಗಿ ತುಂಬಾ ಸರಳವಾದ ರೀತಿಯಲ್ಲಿ ತಿಳಿಸಿಕೊಟ್ರಿ ಈ 15 ಸಂಚಿಕೆಗಳಲ್ಲಿ. ನಿಮಗೆ ತುಂಬಾ ಧನ್ಯವಾದಗಳು. ಹಾಗೂ ಇವತ್ತಿನ ಸಂಚಿಕೆಯಲ್ಲಿ ಸೇರಿದ ಎಲ್ಲರಿಗೂ ಬಹಳ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಪ್ರವೀಣ್ ಅವರು ಹೇಳಿದ ಹಾಗೆ ಚನ್ನಬಸವಣ್ಣನವರ ಮತ್ತು ಬಸವಣ್ಣನವರ ಸಂಪಾದನೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಶರಣಾರ್ಥಿಗಳು.
ಮತ್ತೆ ಮುಂದಿನ ವಾರ ನಾವು ಈ ಸಮಯಕ್ಕೆ 12 ಗಂಟೆ PST ಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ.